ವಾಟ್ ಎ ಗುಡ್ ಬೌಲಿಂಗ್. ಮೊದಲನೇ ಎಸೆತ, ಯಾವುದೋ ರನ್ ಇಲ್ಲ. ಪಿಂಕ್ ವಾರಿಯರ್ಸ್ ಕಡೆಯಿಂದ ಅತ್ಯುತ್ತಮವಾದ ಬೌಲಿಂಗ್. ವಿನೋದ್ ಅವರು ಯಾವುದು ಫೀಲ್ಡರ್ ಇಲ್ಲ ಕಾರಣ ನೇರವಾಗಿ ಚೆಂಡು ಬೌಂಡ್ರಿ ಲೈನ್ಗೆ ಆದರೆ ಯಾವುದು ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. 2 ರನ್ಗಳು ಸಂಪೂರ್ಣ ಇಂಡಿಯನ್ ಸೋಲ್ಜರ್ ತಂಡಕ್ಕೆ. ವಿನೋದ್ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ಕೂಡ 2 ರನ್ ನೀಡಿದ್ದಾರೆ ಈ ಓವರ್ನ 2ನೇ ಎಸೆತಕ್ಕೆ. Once again, first over goes to third ball. Bowler Vinod. Vinod is a famous all-round player. ಕ್ಯಾಪ್ನಲ್ಲಿ ಹೊಡೆದ ಪ್ರಯತ್ನ, ಮತ್ತೊಂದು ರನ್ನು ಸಂಪೂರ್ಣಗೊಳಿಸಿದ್ದಾರೆ. 2ನೇ ರನ್ನಿಗಾಗಿ ಪ್ರಯತ್ನವಿಲ್ಲ, ಸಫಲರಾಗಿದ್ದಾರೆ ಇಂಡಿಯನ್ ಸೋಲರ್ ತಂಡದ ಬ್ಯಾಟಗಾರ. ಬಬ್ಲು ಒಳ್ಳೆ ಹೊರತ ಪ್ರಯತ್ನ, ಅಷ್ಟೇ ಕೂಡ ಅತ್ಯುತ್ತಮವಾದ ಫೀಲ್ಡಿಂಗ್. ಬೌಂಡ್ರಿ ಲೈನ್ನಲ್ಲಿ 2 ರನ್ಗಳು ಸಂಪೂರ್ಣ ಇಂಡಿಯನ್ ಸೋಲ್ಜರ್ ತಂಡಕ್ಕೆ. ವಿನೋದ್ ಅವರು ಕೂಡ ಮೊದಲನೇ ಓವರ್ನಲ್ಲಿ ವಿಕೆಟ್ ತೆಗೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಹೊರತ ಗ್ಯಾಪ್ನಲ್ಲಿ ಫೀಲ್ಡರ್ ಇದ್ದ ಕಾರಣ 1 ರನ್ ಸಂಪೂರ್ಣ ಬಬ್ಲು ಅವರಿಂದ. ಒಳ್ಳೆ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಸಫಲರಾದರು ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರ ಮಹೇಂದ್ರ ಅವರು. ಮತ್ತೊಂದು ಹೊರತಕ್ಕೆ ಪ್ರಯತ್ನ, ಫೀಲ್ಡರ್ ಇದ್ದ ಕಾರಣ ಯಾವುದೇ ರನ್ಗಳು ಬರಲಿಲ್ಲ. ಒಂದು ಓವರ್ಗಳ ಮುಕ್ತಾಯಕ್ಕೆ 6 ರನ್ಗಳು, ಯಾವುದೇ ಹುದ್ದರಿನ ಸೋಲು ಇದೆ. ಲಾಸ್ ಆಫ್ ನೋ ವಿಕೆಟ್ಸ್, ಕಂಪ್ಲೀಟೆಡ್ 1 ಓವರ್ 6 ರನ್ಸ್ ಇಂಡಿಯನ್ ಸೋಲ್ಜರ್ಸ್ ಟೀಮ್. ಈ ಫೈನಲ್ ಮ್ಯಾಚಿನ 2ನೇ ಓವರ್ ಎಸೆಯಲು ವೆಂಕಿ ಅವರು ಬರ್ತಾ ಇದ್ದಾರೆ. ಪಿಂಕ್ ಈಟರ್ ತಂಡದ ವೇಗದ ಬೌಲರ್ ವಿಕಿ ರಾಬಗಿ. ಚೆಂಡು, ಶಾಟ್, ಮುಂದಿನ ಎಸೆತ ಬಬ್ಲು ಅವರಿಗೆ. ಮತ್ತೊಂದು ಚೆಂಡು, ಶಾಟ್. ಗಾಳಿಯಲ್ಲಿ ಚೆಂಡು, ಮತ್ತೆ 6 ರನ್ಗಳು ತಂಡಕ್ಕೆ. ವಾವ್, ರಾಮು ಅವರಿಂದ ಒಳ್ಳೆ ನೃತ್ಯ ಜೊತೆಗೆ ಗುಡ್ ಅಂಪೈರಿಂಗ್, ಒಳ್ಳೆ ಎಂಕರೇಜಿಂಗ್. ಫೈನಲ್ ಮ್ಯಾಚ್ ಒಳ್ಳೆ ಪೂರ್ತಿ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಅತ್ಯುತ್ತಮ ಕೊಡುಗೆ ವಿಕೆಟ್ ತೆಗೆಯಲು ವೆಂಕಿ
ವಿಕ್ಕಿ ರಾಜಕ್ ಮತ್ತೆ ಕ್ಯಾಪ್ನಲ್ಲಿ ಬರ್ತಾ ಯಾವುದೇ ಫೀಲ್ಡರ್ ಇರೋದ ಕಾರಣ ಬೌಂಡ್ರಿ ಹತ್ತಿಗೆ ಮತ್ತೊಂದು ಏನ್ ಗುರು ಬ್ಯಾಟಿಂಗ್ ಇದೆ. ಫೈನಲ್ ಮ್ಯಾಚ್ ನಲ್ಲಿ ರೋಚಕ ನಡೆಯಲಿದೆ. ಬೌಲರ್ ವಿಕೆಟ್ ಹೊಡೆಯಲು ಪ್ರಯತ್ನ, ಬ್ಯಾಟ್ಸ್ಮನ್ 4 ಬೌಂಡ್ರಿ 6 ಹೊಡೆಯಲು ಪ್ರಯತ್ನ. ಏನ್ ಗುರು, ಬೌಂಡ್ರಿ ಮೇಲೆ ಬೌಂಡ್ರಿ 6 ಮೇಲೆ ಅಂಪೈರ್ ಕೊಡುವುದರಿಂದ ಒಳ್ಳೆ ನೃತ್ಯ ನಮ್ಮ ರಾಮ್ ಅವರಿಂದ ರಸದೌತಣ. ಮುಂದಿನ ಎಸೆತ ವಿಕಿ ಅವರಿಂದ. ಪ್ರಯತ್ನ ಗ್ಯಾಪ್ನಲ್ಲಿ 1 ರನ್ಗಳು ಪ್ರಯತ್ನ ಪಟ್ಟಿದ್ದು ಸಂಪೂರ್ಣವಾಗಿ ಸಫಲರಾಗಿದ್ದಾರೆ ಇಂಡಿಯನ್ ಸೋಲ್ಜರ್ ತಂಡದ ಆಟಗಾರ ಬಬ್ಲು. ಅಂಪೈರ್ ಕಡೆ ಡಿಸಿಷನ್ ಲೆಗ್ ಬೈ ರನ್. ಮತ್ತೊಂದು ಹೊಡೆಯಲು ಪ್ರಯತ್ನ, ಯಾವುದೇ ರನ್ ಇಲ್ಲ. ಅತ್ಯುತ್ತಮ ಓವರ್ ಕಂಪ್ಲೀಟೆಡ್. ಮೊದಲು 2 ಓವರ್ಗಳ ಮುಕ್ತಾಯಕ್ಕೆ 29 ರನ್ಗಳು, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ಕಂಪ್ಲೀಟೆಡ್ 2 overs 29 runs ವಿತೌಟ್ ನೋ ಲಾಸ್. ಎರಡು ಓವರ್ಗಳ ಮುಕ್ತಾಯಕ್ಕೆ 29 ರನ್ಗಳು, ಯಾವುದೇ ಹುದ್ದರಿ ನಷ್ಟವಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಈ ಫೈನಲ್ ಪಂದ್ಯದಲ್ಲಿ. ಪಿಂಕ್ ಹಿಟರ್ಸ್ ವಾರಿಯರ್ಸ್ ಇಂಡಿಯನ್ ಸೋಲ್ಜರ್ಸ್. ಮೊದಲನೇ ಜೊತೆ ಆಟದಲ್ಲಿ 29 ರನ್ಗಳು. ಬಬ್ಲು ಹಾಗೂ ಕೃಷ್ಣ ಇವರ ಮೊದಲನೇ ಜೊತೆ ಆಟ 29 ರನ್ಗಳು, 2 ಓವರ್ ಮುಕ್ತಾಯಕ್ಕೆ. ವಿನೋದವರ ಬೌಲಿಂಗ್ ನಲ್ಲಿ 3ನೇ ಓವರ್ನ ಮೊದಲನೇ ಎಸೆತ ಹೊಡೆಯಲು ಪ್ರಯತ್ನ, ಆದ್ರೆ ವಿಕೆಟ್ ಕಳ್ಕೊಂಡು ಅಂಪೈರ್ ಡಿಸಿಷನ್ ಕೊಡ್ತಾ ಇದ್ದಾರೆ. ಮೊದಲನೇ ವಿಕೆಟ್ ಪತನ. ಇಂಡಿಯನ್ ಸೋಲ್ಜರ್ಸ್ goes to first wicket. ಬಬ್ಲು ಮೊದಲನೇ ವಿಕೆಟ್ ಪತನ ಇಂಡಿಯನ್ ಸೋಲ್ಜರ್ಸ್ ತಂಡಕ್ಕೆ. 3ನೇ ಓವರ್ನಲ್ಲಿ ವಿನೋದ್ ಅವರ ಬೌಲಿಂಗ್ ನಲ್ಲಿ ಹೊಡೆಯಲು ಪ್ರಯತ್ನ ಪಟ್ಟರು, ನೇರವಾಗಿ ಚೆಂಡು ಕೀಪರ್ ಕೈಲಿ ಹೊರ ಕಾರಣ ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ವಾಟ್ ಎ ಬ್ಯೂಟಿ ಬೌಲಿಂಗ್ ವಿನೋದ್. Once again permanent Vinod again continue bowling. Tayappa, one down batsman Tayappa, he has came to on strike. What is the next? How got the ball? Boundary or 6. Tayappa. ಹೊರತ ಫೀಲ್ಡರ್ ಇಲ್ಲದ ಕಾರಣ ಬೌಂಡ್ರಿ ಆಚೆಗೆ. ವಿನೋದ್ ಅವರ ಬೌಲಿಂಗ್ ಮೊದಲನೇ ಎಸೆತದಲ್ಲಿ ಬೌಂಡ್ರಿ ಆಚೆ ಕಳಿಸಿದ್ದಾರೆ. ತಾಯಪ್ಪ ಅವರು ಅತ್ಯುತ್ತಮವಾಗಿ ಬ್ಯಾಟ್ ಬೀಸಲು ರೆಡಿಯಾಗಿ ಬಂದಿದ್ದಾರೆ. ವಿಕೆಟ್ ತೆಗೆಯಲು ಪವಲನ್ ತುದಿಯಿಂದ ವಿನೋದ್ ಅವರು ಮತ್ತೊಂದು ಮುಂದಿನ ಎಸೆತ.
ಮತ್ತೆ ಹೊಡೆಯಲು ಪ್ರಯತ್ನ, ಯಾವುದೇ ರನ್ ಇಲ್ಲ ಈ ಬಾಲ್ನಲ್ಲಿ, ಡಾಟ್ ಬಾಲ್. ಹೊಡೆಯಲು ಪ್ರಯತ್ನ, ಫೀಲ್ಡರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅಂಪೈರ್ ನೋ ಡಿಸಿಷನ್. ಒಳ್ಳೆ ಹತ್ತತ್ತು ಮಾಡೋ ಬೌಲಿಂಗ್ ವಿನೋದ್ ಅವ್ರ ಕಡೆಯಿಂದ, ಒಳ್ಳೆ ಹತ್ತತ್ತು ಮಾಡೋ ಬೌಲಿಂಗ್. ಅಷ್ಟೇ ರೀತಿ ಕ್ಷೇತ್ರ ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ ಇಂಡಿಯನ್ ಸೋಲರ್ ತಂಡದ ಆಟಗಾರ ತಾಯಪ್ಪ ಅವರು. ಮುಂದಿನ ಎಸೆತ ತಾಯಪ್ಪ ಅವರಿಗೆ, ಮತ್ತೆ ಹೊಡೆಯಲು ಪ್ರಯತ್ನ, ಮತ್ತೊಂದು ಡಾಟ್ ಬಾಲ್. ಈ ವಿನೋದ್ ಅವರ 3ನೇ ಓವರ್ ಬೌಲಿಂಗ್ ನಲ್ಲಿ ಕಂಟಿನ್ಯೂ 2ನೇ ಡಾಟ್ ಬಾಲ್ ಆಗ್ತಾ ಇದೆ ತಾಯಪ್ಪ ಅವರಿಗೆ. ಬೌಂಡ್ರಿ ಆಚೆಯ ಸಿಕ್ಸ್. ಶಾಟ್, ಗಾಳಿಯಲ್ಲಿ ತೇಲಿ ಹೋದ ಚೆಂಡನ್ನು ಬೌಂಡ್ರಿ ಆಚೆ ಕಳಿಸಿದ್ದಾರೆ ತಾಯಪ್ಪ ಅವರು ವಿನೋದ್ ಅವರ ಬೌಲಿಂಗ್ ನಲ್ಲಿ. ಮೂರು ಓವರ್ಗಳ ಮುಕ್ತಾಯಕ್ಕೆ 39 ರನ್ಗಳು, 1 ಹುದ್ದರಿ ನಷ್ಟಕ್ಕೆ. 39 ರನ್ಸ್, ಲಾಸ್ ಆಫ್ 1 ವಿಕೆಟ್, ಕಂಪ್ಲೀಟ್ ದ 3 overs. ಇಂಡಿಯನ್ ಸೋಲ್ಜರ್ ಟೀಮ್ ಮತ್ತೆ ಮುಂದಿನ ಎಸೆತ ಎಸೆಯಲು 4ನೇ ಓವರ್ನ ಮೊದಲನೇ ಎಸೆತ ರಜಾಕ್ ಅವರು ಬರ್ತಾ ಇದ್ದಾರೆ. ರಜಾಕ್ ಅವರು ರಿಮಿಕ್ ಮಾಡ್ತಾರೆ. ದಿ ಮೋಸ್ಟ್ ಡೇಂಜರಸ್ ಬೌಲರ್ ರಜಾಕ್ ಅಬ್ದುಲ್, ರಜಾಕ್ ಅಬ್ದುಲ್. ಅಷ್ಟೇ 19ನೇ ಇಂಡಿಯನ್ ಸೋಲ್ಜರ್ ತಂಡದ ಆಟಗಾರರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಬೌಂಡ್ರಿ 6 ಹೊಡೆಯಲು ಆನ್ ಸ್ಟ್ರೈಕ್ ನಲ್ಲಿದ್ದಾರೆ. Krishna, he has a dangerous greater person. ಹೊಡೆಯಲು ಪ್ರಯತ್ನ, ಇಂಡಿಯನ್ ಸೋಲ್ಜರ್ ತಂಡಕ್ಕೆ ಉಚಿತವಾದ 1 ರನ್, ಅಗಲವಾದ ಎಸೆತ. ಹೊಡೆಯಲು ರಿವರ್ಸ್ ಹೊಡೆಯಲು ಪ್ರಯತ್ನ, ನೇರವಾಗಿ ಚೆಂಡು ಸ್ಟಂಪ್ನಲ್ಲಿ ಹೋದ ಕಾರಣ ಮತ್ತೊಂದು ಡಾಟ್ ಬಾಲ್. ಅಬ್ದುಲ್ ರಜಾಕ್ ಅವರಿಗೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಬ್ದುಲ್ ರಜಾಕ್ ಅವರು. ಅತ್ತ ಕೂಡ ಕೃಷ್ಣ ಅವರು ಬೌಂಡ್ರಿ ರಿವರ್ಸ್ ಬ್ಯಾಟ್ ಬೀಸಲು ಸ್ಟಂಪ್ನಲ್ಲಿ ಹೊಡೆಯಲು ಪ್ರಯತ್ನ, ಸಫಲ ಆಗಲಿಲ್ಲ. ಅತ್ಯುತ್ತಮವಾದ ವಿಕೆಟ್ ಕೈ ಚೆಲ್ಲಿದ್ದಾರೆ ಪಿಂಕಿಡರ್ ತಂಡದ ಫೀಲ್ಡರ್. ಮುಂದಿನ ಎಸೆತ ಅಬ್ದುಲ್ ರಜಾಕ್ ಅವರಿಂದ. ಚೆಂಡು ಆಚೆ ಆಚೆ ಆಯ್ತು, ಮತ್ತೊಂದು ಸಿಕ್ಸ್. ವಾ ವಾ,
ವಾ ಏನ್ ಶಾಟ್ ಗುರು, ಏನ್ ಶಾಟ್ ಗುರು. ಸೂರಜ್ ಚಂದ್ರ ಒಟ್ಟಿಗೆ ನೋಡುವ ಆಗಿತ್ತು. ಈ ಬೌಂಡ್ರಿ ಆಚೆ ಗಾಳಿಯಲ್ಲಿ ಹೋದ ಚೆಂಡು 6 ರನ್ ತಂದು ಕೊಡ್ತು ಇಂಡಿಯನ್ ಸೋಲ್ಜರ್ ತಂಡಕ್ಕೆ. ತಾಯಪ್ಪ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಹವಾದ ಚೆಂಡು ಫೀಲ್ಡರ್ ಇದೆ, ಕೈಯಲ್ಲಿ ಚೆಂಡು ಔಟ್. हवा में गेंद आया था लेकिन फील्डर मौजूद था, पकड़ दिया. ये दूसरी विकेट खो गया इंडियन सोल्जर टीम का बैट्समैन और पेविलियन वापस आ रहा है. ಒಳ್ಳೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ಪಿಂಕ್ ಹಿಟರ್ ತಂಡದ ಬೌಲರ್ ನೇರವಾಗಿ ಅಬ್ದುಲ್ ರಜಾಕ್ ಅವರು. ಇವರಿನ ಇದು ಒಂದು ಅತ್ಯುತ್ತಮವಾದ ಹೊಡೆತ ಇಲ್ಲಿ ವೀರೇಶ್ ಅವರ ಕಡೆಯಿಂದ ತಂಡಕ್ಕೆ. ಅಲ್ಲಿ ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಲ್ಲಿ ವೀರೇಶ್ ಅವರ ಕಡೆಯಿಂದ. ಈ ಬಾರಿ ವಿಫಲರಾದರು ಅಕ್ಷಯ್ ಬಾಗ್ಲ ಅವರ ಕಡೆಯಿಂದ ಒಂದು ಅತ್ಯುತ್ತಮವಾದ ಎಸೆತ ಅಲ್ಲಿ. ಇದು ಕೂಡ ಒಂದು ಉತ್ತಮವಾದ ಆಲ್ರೌಂಡ್ ಅಂತ ಹೇಳ್ಬೋದು. ಈಗ ಮತ್ತೆ ಅಲ್ಲಿ ಬಿಗ್ ಹಿಟ್ಗೆ ಪ್ರಯತ್ನ ಅಲ್ಲಿ. ಈ ಬಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ ಅಲ್ಲಿ ಅಕ್ಷಯ್ ಬಾಗ್ಲೆ ಅವರು. ಅತಿ ಸುಲಭವಾಗಿ ಈ ಒಂದು ಬಾಲ್ ಅನ್ನು ಡಾಟ್ ಮಾಡಿದ್ದಾರೆ. ಅಲ್ಲಿ ತುಂಬಾ ಸ್ಟ್ರಗಲ್ ಇದ್ದಾರೆ ವೀರೇಶ್ ಅವರು. ಇವರು ಕೂಡ ಫಾರಿನ್ ಪ್ಲೇಯರ್ ಆಗಿರ್ತಾರೆ. ಮತ್ತೊಂದು ಅಲ್ಲಿ ಡಾಟ್ ಬಾಲ್ ಆಗಿದೆ ಅಲ್ಲಿ.
ಅತ್ಯುತ್ತಮವಾದ ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರ ಅಕ್ಷಯ್ ಬಾಕ್ಲೆ ಅವರ ಕಡೆಯಿಂದ ಇದು ಒಂದು ಉತ್ತಮವಾದ ಬಾಲಿಂಗ್ ಅಂತಾನೆ ಹೇಳ್ಬೋದು. 3 ಬಾಲ್ಗೆ 3 ಡಾಟ್ ಮಾಡಿದ್ದಾರೆ ಅಲ್ಲಿ ವೀರೇಶ್ ಅವರು. ಅಲ್ಲಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ನೆಲದಲ್ಲಿ ಚೆಂಡು ಸಾಗ್ತಾ ಇದೆ ಬಿ ಸ್ಕ್ವೇರ್ ಲೈನ್ನಲ್ಲಿ, ಕೇವಲ 1 ರನ್ ಮಾತ್ರ. ಇದೊಂದು ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರ ಅಕ್ಷಯ್ ಬಾಕ್ಲೆ ಅವರ ಕಡೆಯಿಂದ. ಇವರಿನ ಕೊನೆಯ ಎಸೆತ, ಅಲ್ಲಿ ನೇರವಾಗಿ ಪಾಯಿಂಟ್ ನಲ್ಲಿ ವಿಕೆಟ್ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮವಾದ ಕ್ಯಾಚ್ ಅಲ್ಲಿ ಪರ್ಸು ಬೆಡ್ಗೆ ಅವರ ಕಡೆಯಿಂದ. ಇದು ಒಂದು ದೊಡ್ಡ ಆಘಾತನಂತೆ ಹೇಳ್ಬೋದು ಇಲ್ಲಿ ಇಂಡಿಯನ್ ಸೋಲ್ಜರ್ ತಂಡದವರಿಗೆ. ಇದು ಬಿಗ್ 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 ವೇಟ್ ಅಂತಾನೆ ಹೇಳ್ಬೋದು. ಇದು ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಇಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರ ಕಡೆಯಿಂದ. ಇದು ಒಂದು ದೊಡ್ಡ ವಿಕೆಟ್ ಅಂತ ಹೇಳ್ಬೋದು ಇಲ್ಲಿ ತಂಡಕ್ಕೆ. ಇಲ್ಲಿ 5 ಓವರ್ ಮುಕ್ತಾಯಕ್ಕೆ 53 ರನ್ಗಳು, 3 ವಿಕೆಟ್ ನಷ್ಟಕ್ಕೆ. End of the 5 overs, 53 runs, loss of 3 wicket Indian Soldiers team, and come to the 2 extra runs in the 53 runs, including 5 ಓವರ್ಗಳ ಮುಕ್ತಾಯಕ್ಕೆ 53 ರನ್ಗಳು, 3 ಹುದ್ದರಿ ನಷ್ಟಕ್ಕೆ. ಒಳ್ಳೆ ಆಟ, ಒಳ್ಳೆ ಪ್ರಯತ್ನ ಎರಡು ತಂಡದ ಆಟಗಾರರಿಂದ. ಈ ಒಂದು ರೋಚಕ ಫೈನಲ್ ಪಂದ್ಯ. ಅಲ್ಲಿ ಅಂಪೈರ್ ಕೂಡ ಸ್ವಲ್ಪ ತಂಡ ಪಾನಿಯನ್ನು ಕೊಡಬೇಕು. ಈ ಒಂದು ಫೈನಲ್ ಪಂದ್ಯದಲ್ಲಿ ರಾಮು ಅವರು ಮೇನ್ ಅಂಪೈರ್, ಲೆಗ್ ಅಂಪೈರ್ ಪ್ರೀತಮ್ ಒಳ್ಳೆ ರೂತಲ್ ಜೊತೆಗೆ ಒಂದು ಅತ್ಯುತ್ತಮವಾದ ಅಂಪೈರಿಂಗ್ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆ ಡ್ಯಾನ್ಸರ್ ಕೂಡ ಅವರು. ಬಹಳ ರಸದೌತನಾಗಿ ಈ ಪಂದ್ಯ ಸಾಗ್ತಾ ಇದೆ. ಕಾಂಪಿಟಿಯಲ್ಲಿ ಬದಲಾವಣೆ ಬರ್ತಾ ಇದ್ದಾರೆ. ಗೋಪಾಲ್ ಈ ಒಂದು 6ನೇ ಓವರ್ ಎಸೆಯಲು ಬಂದಿದ್ದಾರೆ ವಿಕ್ಕಿ ರಾಯಬಾಗಿ. ಅಲ್ಲಿ ದೊಡ್ಡ ಪ್ರಯತ್ನ, ಅಲ್ಲಿ ನೇರವಾಗಿ ಕೀಪರ್ ಕೈಯಲ್ಲಿ ಬಾಲು. ಅಲ್ಲಿ ಅತ್ಯುತ್ತಮವಾದ ಎಸೆತ ಅಲ್ಲಿ ವಿಕ್ಕಿ ರಾವ್ ಅವರ ಕಡೆಯಿಂದ. ಕೇವಲ 1 ರನ್ ಮಾತ್ರ ನಿಂತಿದ್ದಾರೆ. ಅದೇ ರೀತಿ ತುಂಬಾನೇ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು ಪರಶುರಾಮ್ ಬೆಟ್ಗೆರೆ ಅವರು ಕೂಡ.
ಈ ಮತ್ತೊಂದು ಉತ್ತಮವಾದ ಎಸೆತ ಇಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರ ದೈತ್ಯ ಆಟಗಾರ ವಿಕಿ ರಾಬೇಗೌಡರಿಂದ. ಇವರು ಬಾಲಿಂಗ್ ನಲ್ಲಿ ಅಷ್ಟೇ ಅಲ್ಲ, ಬ್ಯಾಟಿಂಗ್ ನಲ್ಲಿ ಕೂಡ ದೈತ್ಯ ಆಟಗಾರರು ಕೂಡ ಆಗಿರ್ತಾರೆ. ಇವು ಪ್ರಮುಖ ಗಜೇಂದ್ರಗಡದ ದೈತ್ಯ ಆಟಗಾರರು. ಇಲ್ಲಿ ತುಂಬಾನೇ ಮಿಸ್ಟೇಕ್ ಮಾಡಿದ್ರು ಅನ್ಕೋಬಹುದು. ದಿಸ್ ಇಸ್ ವೈಟ್ ಬಾಲ್. ತಂಡಕ್ಕೆ ಉಚಿತವಾದ ರನ್ನು ಇಲ್ಲಿ ಇಂಡಿಯನ್ ಸೋಲ್ಜರ್ ತಂಡದವರಿಗೆ. ಮತ್ತೊಂದು ಹೊಡೆದಕ್ಕೆ ಪ್ರಯತ್ನ, ಕ್ಯಾಬ್ಲೆಯಲ್ಲಿ ಮತ್ತೊಂದು ಕ್ಯಾಚ್, ಮತ್ತೊಂದು ವಿಕೆಟ್ ಪತನ. ಮತ್ತೊಬ್ಬ ಆಟಗಾರ ನಿನ್ನೆ ತುಂಬಾನೇ ಚೆನ್ನಾಗಿ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಮ್ಯಾಚ್ ಅನ್ನು ಗೆಲ್ಲಿಸಿಕೊಟ್ಟಿದ್ರು. ಈಗ ಬಂತು ನಿಮ್ಮ ಎಲ್ಲರ ನೆಚ್ಚಿನ ಗುಬ್ಬಿ ಅಲಿಯಾಸ್ ಅಭಿಷೇಕ್. ಇಲ್ಲಿ ಒಳ್ಳೆಯ ಪ್ಲೇಯರ್ ಅಂತ ಹೇಳ್ಬೋದು. ಅಲ್ಲಿ ಯಾವುದೇ ರೀತಿ ರಿಸ್ಕ್ ತಗೊಳ್ಳಿಲ್ಲ ಅಭಿಷೇಕ್ ಕಲ್ಲಡ್ರು ಅವರು. ಈ ಬಾಲ್ನಲ್ಲಿಲ್ಲ ಸಿಂಗಲ್ ಆಡ್ತೀನಿ ಅಂತ ಹೇಳಿ ಅತಿ ಸುಲಭವಾಗಿ ಒಂದರನ್ನು ತೆಗೆದುಕೊಂಡ್ರು. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ವಿಕಿ ರಾಬೇಗೌಡ ಕಡೆಯಿಂದ. ಇದು ಒಳ್ಳೆಯ ಬಾಲಿಂಗ್ ಅಂತಾನೆ ಹೇಳ್ಬೋದು ವಿಕಿ ರಾಬೇಗೌಡ ಕಡೆಯಿಂದ. ಇದು ಡಾಟ್ ಡಾಟ್ ಬಾಲ್. ಇಲ್ಲಿ ಯಾರು ಮುಕ್ತಾಯಕ್ಕೆ. ಆರೂರು ಮುಕ್ತಾಯಕ್ಕೆ 56 ರನ್ನುಗಳು. ಪ್ರಮುಖ 5 ವಿಕೆಟ್ ನಷ್ಟಕ್ಕೆ. ಆರೂರು ಮುಕ್ತಾಯಕ್ಕೆ 56 ರನ್ನುಗಳು 5 ವಿಕೆಟ್ ನಷ್ಟಕ್ಕೆ. ಇಲ್ಲಿ ಈ ಒಂದು 7ನೇ ಓವರನ್ನು ಎಸೆಯಲು ಬಂದಿದ್ದಾರೆ ನಿಮ್ಮ ಮೆಚ್ಚಿನ ಆಟಗಾರ. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಇಲ್ಲಿ ಮಹೇಶ್ ಭಜಂತ್ರಿ ಅಲಿಯಾಸ್ ಗಜ್ಮಾ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ನೇರವಾಗಿ ಫೀಲ್ಡರ್ ಕೈಯಲ್ಲಿ. ಯಾವುದೇ ರನ್ ಇಲ್ಲ ಇಲ್ಲಿ. ಸಿಂಗಲ್ ರನ್. ಇಲ್ಲಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ಸಲೀಂ ಅವ್ರ ಕಡೆಯಿಂದ. ಈ ಸಾರಿ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ಮಹೇಶ್ ಭಜಂತ್ರಿ ಅವ್ರ ಕಡೆಯಿಂದ. ಅಲ್ಲಿ ಅಂಪೈರ್ ನಿರ್ಣಯ, ಅಂತಿಮ ನಿರ್ಣಯ ಅಲ್ಲಿ ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ಅಲ್ಲಿ ಎಲ್ಲೇ ಇದ್ರು ಅಂಪೈರ್ ಜೊತೆ ಮಾತಾಡಬೇಕು.
ಮತ್ತೊಂದು ಅತ್ಯುತ್ತಮವಾದ ಎಸೆತದಲ್ಲಿ ಮಹೇಶ್ ಬಜಂತ್ರಿ ಅವ್ರ ಕಡೆಯಿಂದ ಈ ಸಾರಿ ಡಾಟ್ ಡಾಟ್ ಬಾಲ್. ಈ ವರ್ಷ ಗಿಡಗಳನ್ನು ತುಂಬಾನೇ ನೆಟ್ಟಿದ್ದಾರೆ ಮಹೇಶ್ ಬಜಂತ್ರಿ ಅವರು. ಈ ಬಾರಿ ಮಿಸ್ಟೇಕ್ ಮಾಡಿದ್ರು. ಇದು ವೈಟ್ ಬಾಲ್. ದಿಸ್ ಇಸ್ ವೈಟ್ ಬಾಲ್. ತಂಡಕ್ಕೆ ಉಚಿತವಾದ ರನ್ನು ಇಲ್ಲಿ. ಈ ರೀತಿ ವೈಟ್ ಬಾಲ್ ಮಾಡ್ಕೊಂತ ಹೋದ್ರೆ ಇಂಡಿಯನ್ ಸೋಲ್ಜರ್ ತಂಡದವರಿಗೆ ತುಂಬಾನೇ ನೆರವಾಗುತ್ತೆ. ಅಲ್ಲಿ ಮತ್ತೊಂದು ಡಾಟ್ ಬಾಲ್ ಆಗಿದೆ. ಅತ್ಯುತ್ತಮವಾದ ಎಸೆತದಲ್ಲಿ ಮಹೇಶ್ ಭಜಂತ್ರಿ ಅವರ ಕಡೆಯಿಂದ. ಇದು ತುಂಬಾನೇ ಪಿಂಕ್ ಹಿಟ್ಟರ್ಸ್ ತಂಡದವರ ಕಡೆಯಿಂದ ಅತ್ಯುತ್ತಮವಾದ ಬಾಲಿಂಗ್ ಅಂತಾನೆ ಹೇಳ್ಬೋದು. ಅಲ್ಲಿ ಬಹುಶಃ ಅಲ್ಲಿ ಕಾಡಿನ ಸಿಂಹ ತಪ್ಪಿಸ್ಕೊಂಡು ಲೈನ್ ಗ್ರೌಂಡಿನ ಒಳಗಡೆ ಬಂದಿದೆ. ಇದು ಮತ್ತೊಂದು ಡಾಟ್ ಬಾಲ್ ಆಗುತ್ತೆ ಇಲ್ಲಿ. ಇದು ಡಾಟ್ ಡಾಟ್ ಬಾಲ್. ಅತ್ಯುತ್ತಮವಾದ ಪ್ರದರ್ಶನ ಅಲ್ಲಿ ಮಹೇಶ್ ಭಜಂತ್ರಿ ಅವರ ಕಡೆಯಿಂದ. ಈಗ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ನೆಲದಲ್ಲಿ ಚೆಂಡು ಸಾಗ್ತಾ ಇದೆ ಸ್ಟ್ರೈಟ್ ಫೀಲ್ಡರ್ ಹತ್ರ. ಕೇವಲ ಒಂದು ರನ್ ಮಾತ್ರ ಇಲ್ಲಿ. ಊರಿನ ಮುಕ್ತಾಯಕ್ಕೆ 7 ಓವರ್ ಮುಕ್ತಾಯಕ್ಕೆ 59 ರನ್ಗಳು. ಪ್ರಮುಖ 5 ವಿಕೆಟ್ ನಷ್ಟಕ್ಕೆ ತುಂಬಾನೇ ಸಂಕಷ್ಟದಲ್ಲಿದೆ ಇಲ್ಲಿ ಇಂಡಿಯನ್ ಸೋಲ್ಜರ್ಸ್ ತಂಡದವರು. ಇದು ಜಿಪಿಎಲ್ ಹೀರೋ ಕಿಡ್ಸ್ 2026. ಈ ಒಂದು ಟೂರ್ನಿಗೆ ಪ್ರಥಮ ಬಹುಮಾನವನ್ನು 50,001 ರೂಪಾಯಿ ಶ್ರೀಮತಿ ಮಂಜುಳಾ ಈಶ್ವರಪ್ಪ ರೇವಡಿಯವರು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ದ್ವಿತೀಯ ಬಹುಮಾನವನ್ನ ಗಜೇಂದ್ರಗಡ ಸಮಾಜ ಸೇವಕರು ನಿಕಟಪೂರ್ವ ಪುರಸಭೆ ಸದಸ್ಯರು ಶ್ರೀ ಮುರ್ತುಜೆಡ್ ಅಲಯತ್ ಅವರು ಕೂಡ ಮಾಡಿದ್ದಾರೆ. ಹಾಗೆ ಯೂಟ್ಯೂಬ್ ಲೈವ್ ನ ಜವಾಬ್ದಾರಿಯನ್ನ ಅಲ್ಲಿ ಒಳ್ಳೆ ಹೊಡೆತಾರೆ ಅಂತ ಹೇಳ್ಬೋದು. ಗ್ಯಾಪ್ ನಲ್ಲಿ ಸಾಗ್ತಾ ಇದೆ. ಅಲ್ಲಿ ಫೀಲ್ಡರ್ ಕೂಡ ಇದ್ದಾರೆ. ಅಲ್ಲಿ ಮಿಸ್ ಫೀಲ್ಡ್ ಆಗಿದೆ. ಕಾದು ನೋಡೋಣ. ಇದು ಮಿಸ್ ಫೀಲ್ಡ್ ಆಗಿ 4 ರನ್ಗಳನ್ನು ತೆಗೆದುಕೊಟ್ಟಿದ್ದಾರೆ. ಇದು ಉತ್ತಮವಾದ ಹೊಡೆತ ಅಲ್ಲಿ ಸಲೀಂ ಅವ್ರ ಕಡೆಯಿಂದ. ಬಂತು ಅಲ್ಲಿ ಮತ್ತೆ ಬಿಗ್ ಹಿಟ್ಗೆ ಪ್ರಯತ್ನ. ಅಲ್ಲಿ ನೆಲದಲ್ಲಿ ಚೆಂಡು ಸಾಗ್ತಾ ಇದೆ. ಮತ್ತೆ ಕೇವಲ 1 ರನ್ ಮಾತ್ರ. ಈ ಸಲ ಕಮ್ ಬ್ಯಾಕ್ ಆಗಿದ್ದಾರೆ ಅಬ್ದುಲ್ ರಜಾಕ್ ಅವರು. ಇದು ಅತ್ಯುತ್ತಮವಾದ ಎಸೆತ ಇಲ್ಲಿ ಅಬ್ದುಲ್ ರಜಾಕ್ ಅವರ ಕಡೆಯಿಂದ. ಈ ಸಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ ಬಾಲಿಂಗ್ ನಲ್ಲಿ. ಕೇವಲ 1 ರನ್ ಮಾತ್ರ ನೀಡುತ್ತಾರೆ. ಈಗ ನಿಮ್ಮ ಓಣಿಯ ಗುಬ್ಬಿ ಬ್ಯಾಟಿಂಗ್ ನಲ್ಲಿ. ಬಂತು ಅಲ್ಲಿ ದೊಡ್ಡ ಹೊಡೆತ. ಆದ್ರೆ ನೇರವಾಗಿ ಕ್ಯಾಚ್ ಹೊರಗಯ. ಅಲ್ಲಿ ವಿಕಿ ರಾಬೇಗ್ ಅವರು ಕೂಡ ತುಂಬಾ ಸ್ಟ್ರಗಲ್ ಇದ್ರೇನು ಅದು ಸುಲಭವಾದ ಕ್ಯಾಚ್ ಇತ್ತು. ಮೇಲೆ ಇದೆ ಅಂತ ಜಂಪ್ ಮಾಡಿದ್ರು, ಅದು ಕೆಳಗಡೆನೆ ಇತ್ತು. ಇದೊಂದು ಕ್ಯಾಚ್ ಡ್ರಾಪ್ ಮುಖಾಂತರ ಗುಬ್ಬಿ ಅವರು ಅಭಿಷೇಕ್ ಕಲಡ್ರು ಅವರು ಇಲ್ಲಿ ದೈತ್ಯ ಆಗ್ತಾರ. ಕಾದು ನೋಡೋಣ. ಇಲ್ಲಿ ಮತ್ತೊಂದು ಅತ್ಯುತ್ತಮವಾದ ಎಸೆತದಲ್ಲಿ ಅಬ್ದುಲ್ ರಜಾಕ್ ಅವರ ಕಡೆಯಿಂದ. ಇದು ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಎಸೆತದಿಂದ. ಈ ರೀತಿ ಡಾಟ್ ಮಾಡ್ತಾ ಹೋಗಿದ್ರೆ ಇಂಡಿಯನ್ ತಂಡದವರಿಗೆ ತುಂಬಾನೇ ಸಂಕಷ್ಟ ಆಗುತ್ತೆ. ಮತ್ತೊಂದು ಅಲ್ಲಿ ಉತ್ತಮವಾದ ಹೊಡೆದ. ಚೆನ್ನಾಗಿ ಗ್ಯಾಪ್ ಹುಡುಕಿದ್ರು, ಆದ್ರೆ ಯಾವುದೇ ರೀತಿ
ಪ್ರಯತ್ನ ಇಲ್ಲ ಅಲ್ಲಿ ಅಲ್ಲಿ ಫೀಲ್ಡರ್ ಇದ್ರು ಕೇವಲ ಒಂದು ರನ್ ಮಾತ್ರ ತಂಡಕ್ಕೆ. ಈ ಓವರಿನ ಕೊನೆಯ ಎಸೆತ, ಈ 8ನೇ ಓವರಿನ ಕಟ್ಟ ಕಡೆಯ ಬಾಲ್ ಆಗಿರುತ್ತದೆ. ಬಂತು ಅಲ್ಲಿ ನೆಲದಲ್ಲಿ ಚೆಂಡು, ಅಲ್ಲಿ ಫೀಲ್ಡರ್ ಕೈ ನೇರವಾಗಿ ತಲುಪಿದೆ ಬಾಲು. ಕೇವಲ ಒಂದು ರನ್ ಮಾತ್ರ ತಂಡಕ್ಕೆ. 8 ಓವರ್ ಮುಕ್ತಾಯಕ್ಕೆ 67 ರನ್ಗಳು, ಪ್ರಮುಖ 5 ವಿಕೆಟ್ ನಷ್ಟಕ್ಕೆ. 8 ಓವರ್ ಮುಕ್ತಾಯಕ್ಕೆ 67 ರನ್ಗಳು, ಪ್ರಮುಖ 5 ವಿಕೆಟ್ ನಷ್ಟಕ್ಕೆ. ಈ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಪಿಂಕ್ ಹಿಟ್ಟರ್ಸ್ ತಂಡದವರು. ಅಲ್ಲಿ ವಿನಾಯಕ್ ಜತ್ತಾರ್ ಅವರು ಈಗ ಬಂದ್ರು ಅಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕ ವಿನಾಯಕ್ ಜಟ್ಟಾರ್ ಅವರು. ಈಗ ವಿಕೆಟ್ ಅಲರ್ಟ್ ಇದೆ ಈ ಓವರಿನಲ್ಲಿ, ಕಾದು ನೋಡಬೇಕು. ಪ್ರೇಕ್ಷಕರಲ್ಲಿ ಒತ್ತಾಯವಿದೆ, ಈ ಓವರಿನಲ್ಲಿ ವಿಕೆಟ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ. ಇದು ಬ್ಯಾಟಿಂಗ್ ಪವರ್ ಪ್ಲೇ, ಆದರೂ ಕೂಡ ವಿಕೆಟ್ ಅಲರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರೇಕ್ಷಕರು. ನಾ ಹೇಳಿದೆ ಇಲ್ಲಿ ವಿಕೆಟ್ ಅಲರ್ಟ್ ಇದೆ ಅಂತ. ಇಲ್ಲಿ ಪ್ರೇಕ್ಷಕರು ಹೇಳಿದ್ರು ವಿಕೆಟ್ ಅಲರ್ಟ್ ಇದೆ ಅಂತ ಹೇಳಿ, ಅದೇ ರೀತಿ ಮಾಡಿದ್ರಲ್ಲಿ ಬಾಲಿಂಗ್ ಅಕ್ಷಯ್ ಬಾಗ್ಲೆ ಅವರು ಕೂಡ. ಇದು ವಿಕೆಟ್ ಬಂದಿದೆ ಇಲ್ಲಿ. ದ ಮೋಸ್ಟ್ ಡೇಂಜರಸ್ ಅಭಿಷೇಕ್ ಕಲ್ಲಡ್ಡು ಅವರು ಕೂಡ ವಿಕೆಟ್ ಅನ್ನು ಪಡೆದುಕೊಂಡ್ರು. ಬಹಳ ಅದ್ಭುತವಾಗಿ ಇವತ್ತು ಪಂದ್ಯದ ನಿರ್ಣಾಯಕರಾಗಿ ಅಂಪೈರ್ ಡಾನ್ಸಿಂಗ್ ಅಂಪೈರ್ ರಾಮು ಅವರು ಬಹಳ ಅದ್ಭುತವಾಗಿ ನಿರ್ಣಯವನ್ನು ನೀಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ. ಧನ್ಯವಾದಗಳು. ದಿಲ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಗಿಲಿ ಗಿಲಿಯ ಅಲ್ಲಿ ಮತ್ತೊಂದು ವಿಕೆಟ್ ಆಗುವ ಸಾಧ್ಯತೆ ಇದೆ. ಈಗ ರನ್ಔಟ್ ಆಗುವ ಕೂಡ ಸಾಧ್ಯತೆ ಇತ್ತು, ಅಲ್ಲಿ ಮಿಸ್ ಮಾಡಿದ್ರು ಅಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರು. ಇಲ್ಲಿ ಅದ್ಭುತವಾಗಿ ಒಂದು ಸಿಂಗಲ್ ಅನ್ನು ತೆಗೆದುಕೊಂಡ್ರು ಇಲ್ಲಿ ಅಭಿಸಿಗ್ರಿ ಅವರು. ಅದೇ ರೀತಿಯಲ್ಲಿ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರ ಅಕ್ಷಯ್ ಬಾಗ್ಲೆ ಅವರ ಕಡೆಯಿಂದ. ಅಲ್ಲಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ ಅಲ್ಲಿ. ಈ ಸಾರಿ ಬ್ಯಾಟ್ಮನ್ಸ್ ಪೀಪಲರ್ ಆಗಿದ್ದಾರೆ ಅಲ್ಲಿ. ಅತಿ ಸುಲಭವಾದ ಡಾಟ್ ಬಾಲ್ ಇಲ್ಲಿ. ಇದು ಡಾಟ್ ಬಾಲ್. ಇದೇ ರೀತಿ ಡಾಟ್ ಮಾಡ್ತಾ ಹೋದ್ರೆ ತುಂಬಾನೇ ತೊಂದರೆ ಆಗುತ್ತೆ ಇಂಡಿಯನ್ ಸೋಲ್ಜರ್ಸ್ ತಂಡದವರಿಗೆ. ಮತ್ತೊಂದು ಡಾಟ್ ಬಾಲ್ ಇಲ್ಲಿ. ಅತ್ಯುತ್ತಮವಾದ ಎಸೆತ ಅಲ್ಲಿ ಅಕ್ಷಯ್ ಬಾಗ್ಲೆ ಅವರ ಕಡೆಯಿಂದ. ಇದೇನು ಪಿಂಕ್ ಇವತ್ತು ತುಂಬಾನೇ ಇದು ಪಿಂಕ್ ಡೇನಾ ಇದು ಇವತ್ತು ಅಂತಾನೆ ಇರ್ಬೋದು. ಇದು ಪಿಂಕ್ ಡೇ ಇರ್ಬೋದು ಇವತ್ತು. ಇಂಡಿಯನ್ ಸೋಲ್ಜರ್ಸ್ ತಂಡದವರು ತುಂಬಾನೇ ಸ್ಟ್ರಗಲ್ ಅಲ್ಲಿದ್ದಾರೆ. ಯಾವುದೇ ರೀತಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟರು ಕೂಡ ಡಾಟ್ ಬಾಲ್ ಆಗ್ತಾ ಇದೆ ಅಲ್ಲಿ. ಇಲ್ಲಿ ಮತ್ತೊಂದು ವಿಕೆಟ್ ಬಿದ್ದಿದೆ ಇಲ್ಲಿ.
ಮತ್ತೊಂದು ಡಾಟ್ ಬಾಲ್ ಇಲ್ಲಿ ಅತ್ಯುತ್ತಮವಾದ ಎಸೆತ ಅಲ್ಲಿ ಅಕ್ಷಯ್ ಬಾಗ್ಲೆ ಅವರ ಕಡೆಯಿಂದ. ಇವರ ಮುಕ್ತಾಯಕ್ಕೆ 9 ಓವರ್ ಮುಕ್ತಾಯಕ್ಕೆ 68 ರನ್ನುಗಳು, ಪ್ರಮುಖ 7 ವಿಕೆಟ್ ನಷ್ಟಕ್ಕೆ. ಇದು ಪಿಂಕ್ ಡೀನೆ ಅಂತ ಹೇಳ್ಬೋದು ಇವತ್ತು. ಈ ಇನ್ನಿಂಗ್ಸ್ನ ಕೊನೆಯ ಓವರನ್ನು ಮಾಡಲು ಬಂದಿದ್ದಾರೆ ಮಹೇಶ್ ಭಜಂತ್ರಿ ಅವರು ಕೂಡ. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನದಲ್ಲಿ ಈ ಸೀಸನ್ ನಲ್ಲಿ ಕೂಡ ಇವ್ರದ್ದು ತುಂಬಾನೇ ನೆರವಾಗಿದ್ದಾರೆ ಪಿಂಕ್ ಹಿಟರ್ಸ್ ತಂಡದವರಿಗೆ. ಈಗ ವಿಕೆಟ್ ಅಲರ್ಟ್ ಇದೆ ಇಲ್ಲಿ ಪ್ರೇಕ್ಷಕರ ಕಡೆಯಿಂದ. ಈ ಕಾದು ನೋಡೋಣ ವಿಕೆಟ್ ಬರುತ್ತಾ ಅಂತ ಹೇಳಿ. ಇಲ್ಲಿ ನೇರವಾಗಿ ಸಾಗ್ತಾ ಇದೆ, ಸೀಮಾ ರೇಖೆಯನ್ನು ದಾಟಿ ಹೋಗಿದೆ ಈ ಬಾಲು. ಚಕ್ಕಾಯ ಚಕ್ಕ. ಅಲ್ಲಿ ಅಂಪೈರ್ ಕಡೆಯಿಂದ ಒಂದು ಉತ್ತಮವಾದ ಡ್ಯಾಶ್ ಪ್ರದರ್ಶನ, ಅಲ್ಲಿ ಪ್ರೇಕ್ಷಕರಲ್ಲಿ ಮನರಂಜನೆ. ಅಲ್ಲಿ ಮತ್ತೆ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಈ ಸಾರಿ ಯಾವುದೇ ಮಿಸ್ಟೇಕ್ ಮಾಡಿಲ್ಲ ಅಲ್ಲಿ ಬೌಲರ್ ಆದಂತಹ ಮಹೇಶ್ ಭಜಂತ್ರಿ ಅವರು. ಕೆಲವೊಂದರನ್ನು ಮಾತ್ರ ನೀಡಿದ್ರು. ಅಲ್ಲಿ ಮಿಸ್ ಸ್ಪೀಡ್ ಓವರ್ ಥ್ರೋ ಇಂದ ಕೆಲವೊಂದರನ್ನು ಮಾತ್ರ. ಕಳೆದ ಬಾಲಲ್ಲಿ ತುಂಬಾನೇ ಚೆನ್ನಾಗಿ ಬಾಲ್ ಗುರುತಿಸಿಕೊಂಡು ಅಭಿಷೇಕ್ ಅವರು ಒಂದು 6 ಅನ್ನು ಹೊಡೆದರು. ಈ ಬಾರಿ ಸ್ಟ್ರೈಕ್ ನಲ್ಲಿ ಸಲೀಂ ಕಡ್ಲಿಮಟ್ಟಿ ಅವರು ಕೂಡ. ಅಲ್ಲಿ ಮತ್ತೆ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಇದು ಬಹುಶಃ ಗ್ರೀನ್ ಡಾಟ್ ಬಾಲ್ ಆಗುತ್ತದೆ. ಇದು ಡಾಟ್ ಬಾಲ್. ಅಲ್ಲಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಅಲ್ಲಿ ಗಾಳಿಯಲ್ಲಿ ಚೆಂಡು ಸಾಗ್ತಾ ಇದೆ. 1 ಬಾಲ್ಸ್ ಬೌಂಡರಿ. ಅಲ್ಲಿ ಅತ್ಯುತ್ತಮವಾದ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಅದೇ ರೀತಿ ತುಂಬಾನೇ ಸುಲಭವಾಗಿ ಕ್ಯಾಚ್ ಅನ್ನು ತೆಗೆದುಕೊಂಡ್ರೆ ಅಲ್ಲಿ ವಿನಾಯಕ್ ಜಟ್ಟಾರಿ ಅವರು ಕೂಡ. ಇದು ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ. ಈಗ ಇವರಿನ ಕೊನೆಯ ಎಸೆತ. ಅಲ್ಲಿ ಸ್ಟ್ರೈಕ್ ನಲ್ಲಿ ಫ್ರೆಶ್ ಬ್ಯಾಟ್ಮನ್ಸ್ ಇರ್ಫಾನ್ ಹುಬ್ಳಿ. ಕಾದು ನೋಡೋಣ. ಅಲ್ಲಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಅಲ್ಲಿ ನೇರವಾಗಿ ಕ್ಯಾಚ್ ಇತ್ತು. ಅಲ್ಲಿ 2 ರನ್ ಹೊಡೆಯುವ ಸಾಧ್ಯತೆ ಇಲ್ಲ. ಇದು ಸಿಂಗಲ್ ರನ್. 10 ಓವರ್ ಮುಕ್ತಾಯಕ್ಕೆ 80 ರನ್ನುಗಳು, ಪ್ರಮುಖ 8 ವಿಕೆಟ್ ನಷ್ಟಕ್ಕೆ. ಕೂಡ ಉತ್ತಮ ಬೌಲರ್ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನೊಂದು ಟೂರ್ನಿಗೆ ಬಾಲ್ ಕೊಡುಗೆಯನ್ನು ಮುತ್ತುರಾಜ್ ಸಂಗ್ನಾಳ್ ಅವರು ನೀಡಿದ್ದಾರೆ. ಇನ್ನು
ಟ್ರೋಫಿ ಕೊಡುಗೆಯನ್ನ ಸಮೃದ್ಧಿ ಜ್ಯುವೆಲರ್ಸ್ ಗಜೇಂದ್ರಗಡ ಅವರು ಕೂಡ ಕೊಡಮಾಡಿದ್ದಾರೆ. ಇನ್ನು ಬ್ಯಾಟ್ ಕೊಡುಗೆಯನ್ನ ಮಂಜುನಾಥ್ ಚೌಹಾಣ್ ಹಾಗೆ ರಘು ಮಾಳೋತ್ತರ್ ಈ ಇಬ್ಬರು ದಾನಿಗಳು ನಮಗೆ ಬ್ಯಾಟ್ ಕೊಡುಗೆಯನ್ನ ನೀಡಿದ್ದಾರೆ. ಕೋಟೆನಾಡು ಗಜೇಂದ್ರಗಡದಲ್ಲಿ ಕ್ರಿಕೆಟ್ ಹಬ್ಬ ದಿವಂಗತ ಶ್ರೀ ಈಶ್ವರಪ್ಪ ರೇವಡಿ ಟ್ರೋಫಿ ಗಜೇಂದ್ರಗಡ ಪ್ರೀಮಿಯರ್ ಲೀಗ್ ಸೀಸನ್ 8 ಎಂಟನೇ ಸೀಸನ್ನಲ್ಲಿ 8 ತಂಡಗಳ ಭರ್ಜರಿ ಹಣಾಹಣಿ ನಡೀತಾ ಇದೆ. ಇನ್ನು ದಾನಿಗಳು ಅಂಬು ರಂಗ್ರೇಜಿ, ಕಾರ್ತಿಕ್ ಎಂಟರ್ಪ್ರೈಸಸ್, ರಾಜು ಮಾಳೋತ್ತರ್. ಇನ್ನು ಪ್ರಥಮ ಬಹುಮಾನ ಮೊದಲೇ ಹೇಳಿದಂತೆ ಶ್ರೀಮತಿ ಮಂಜುಳಾ ಈಶ್ವರಪ್ಪ ರೇವಡಿ ಅಧ್ಯಕ್ಷರು ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ ಅವರು ಕೂಡ ಮಾಡಿದ್ದಾರೆ. ಇನ್ನು ದ್ವಿತೀಯ ಬಹುಮಾನವನ್ನ ಶ್ರೀ ಮುರ್ತುಜಾಲಯ ನಿಕಟಪೂರ್ವ ಪುರಸಭಾ ಸದಸ್ಯರು ಗಜೇಂದ್ರಗಡ ಅವರು ಕೂಡ ಮಾಡಿದ್ದಾರೆ. ಎಲ್ಲ ಮಹಾದಾನಿಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಜಿಪಿಎಲ್ ಕಮಿಟಿ ವತಿಯಿಂದ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. As a preschool parent, how do you decide what is the best preschool for your child? Well, come to Eurokids. Standards, scientific curriculum, Eureka! Trained teachers, loving staff, tasty food. We have it all. Welcome to Eurokids, the preschool experts. ಇಲ್ಲಿ ಮೈದಾನದಲ್ಲಿ ಯಾವುದೇ ರೀತಿ ಪ್ರೇಕ್ಷಕರು ಒಳಗಡೆ ಬರಬಾರ್ದು. ಅಲ್ಲಿ ಮೈದಾನದ ಆಚೆ ಕಡೆ ಇರಬೇಕು ಪ್ರೇಕ್ಷಕರು. ಇದು ಇಂಪಾರ್ಟೆಂಟ್ ಪಂದ್ಯ ಆಗಿರುತ್ತದೆ ಎರಡು ತಂಡಕ್ಕೆ ಕೂಡ. ಈ ಒಂದು ಫೈನಲ್ ಪಂದ್ಯದಲ್ಲಿ ಧಾರವಾಡದಿಂದ ಬಂದಂತ ಅಂಪೈರ್ ಅವರು ರಾಮು ಅವರು ನಿರ್ಣಯ ಜೊತೆಗೆ ಒಳ್ಳೆ ನೃತ್ಯ ಕೂಡ ಮಾಡ್ತಾರೆ. ಈ ಒಂದು ಗಜೇಂಗಡಕ್ಕೆ ಹೆಮ್ಮೆ ಮೆರುಗು ತಂದನ್ನು ಕೊಟ್ಟಿದ್ದಾರೆ. ರಾಮು ಹಾಗೂ ಪ್ರೀತಮ್ ಅವರು ಒಳ್ಳೆ ಅಂಪೈರಿಂಗ್, ಅದರ ಜೊತೆಗೆ ಅತ್ಯುತ್ತಮ ಡ್ಯಾನ್ಸ್ ಕೂಡ ಮಾಡ್ತಾರೆ. ಏನ್ ಡ್ಯಾನ್ಸ್ ಗುರು, ಡ್ಯಾನ್ಸ್ ಗುರು. ಪ್ರತಿಯೊಂದು ಬೌಂಡ್ರಿ, ಸಿಕ್ಸರ್ ಹಾಗೂ ವಿಕೆಟ್ ಹೋದ್ರು ಕೂಡ ಏನು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಮಾಡ್ತಾರೆ. ಸರಿಯಾದ ನಿರ್ಣಯ ಜೊತೆಗೆ ಸರಿಯಾದ ರಸಮಂಜರಿ ಡ್ಯಾನ್ಸ್. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗಜೇಂಗಡ ಕಡೆಯಿಂದ, ಜೋರಾದ ಚಪ್ಪಾಳೆ. ದಯವಿಟ್ಟು ಒಂದು ಚಾವಿ ಸಿಕ್ಕಿದೆ, ಯಾರಾದರೂ ಚಾವಿ ಕಳ್ಕೊಂಡಿದ್ರೆ "80 runs, loss of 8 wickets, and again start the shortly ಪಿಂಕ್ ಹಿಟ್ಟರ್ಸ್." ಈ ಜಯ ಯಾರಿಗೆ ಸಿಗುತ್ತೆ ಕಾದ್ ನೋಡೋಣ. ಇಲ್ಲಿ ಎಲ್ಲ ಪ್ರೇಕ್ಷಕರು ಕೂಡ ಈಗ ಇನ್ನೇನು ಪಂದ್ಯ ಪ್ರಾರಂಭವಾಗಲಿದೆ. ಸೆಕೆಂಡ್ ಇನ್ನಿಂಗ್ಸಿನ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಅಲ್ಲಿ ಪ್ರೇಕ್ಷಕರು ಯಾರು ಮೈದಾನದಲ್ಲಿ ಇರಬಾರ್ದು, ಮೈದಾನದ ಆಚೆ ಕಡೆ ಬರಬೇಕು ಬೇಗ ಬೇಗ. ಅಲ್ಲಿ ಯಾವುದೇ ರೀತಿ ಬ್ಯಾನರ್ ಮುಂದೆ ಕುಳಿತಂತ ವ್ಯಕ್ತಿಗಳೆಲ್ಲ ಅಲ್ಲಿ ಬ್ಯಾನರ್ ಹಿಂದ್ಗಡೆ ಬರಬೇಕು ದಯವಿಟ್ಟು. ಇದೊಂದು ಕಮಿಟಿ ವತಿಯಿಂದ. ಅಲ್ಲಿ ಬ್ಯಾನರ್ ಮುಂದ್ಗಡೆ ಕುಳಿತಂತ ವ್ಯಕ್ತಿಗಳೆಲ್ಲ ಕೂಡ ಅಲ್ಲಿ ಹಿಂದ್ಗಡೆ ಬರಬೇಕು. ಬ್ಯಾನರ್ ಹಿಂದ್ಗಡೆ ಬಂದು ಕುಳಿತುಕೊಳ್ಳಬೇಕು. ಈ ಬ್ಯಾನರ್ ಹಿಂದ್ಗಡೆ ಮುಂದ್ಗಡೆ ಕುಂತಂತ ವ್ಯಕ್ತಿಗಳೆಲ್ಲ ದಯವಿಟ್ಟು ಈ ಒಂದು ಪಂದ್ಯವನ್ನು ನಿಲ್ಲಿಸಬೇಕು. ಯಾಕಂದ್ರೆ ಬ್ಯಾನರ್ ಮುಂದೆ ಕುಂತಂತ ವ್ಯಕ್ತಿಗಳೆಲ್ಲ ಹಿಂದೆಗಡೆ ಬರಬೇಕು. ಅಲ್ಲಿ ಸ್ಟೇಟ್ ಅಂಪೈರ್ ಅಲ್ಲಿ ವಿನಂತಿ. ಅಲ್ಲಿ ಬ್ಯಾನರ್ ಮುಂದೆಗಡೆ ಕುಂತಿದ್ದಾರೆ ವ್ಯಕ್ತಿಗಳೆಲ್ಲ, ಪ್ರೇಕ್ಷಕರು.
ಓ ಅಣ್ಣ ಅಲ್ಲೇ ಬ್ಯಾನರ್ ಕಡೆ ಕುಂತವ್ರು ಎಲ್ಲರೂ ಹೊರಗೆ ಆಗ್ಲಿ ಅಲ್ಲಿ ಬ್ಯಾನರ್ ಮುಂದೆಗಡೆ ಕೂತ್ಕೊಳ್ಳಬಾರ್ದು ದಯವಿಟ್ಟು. ಇದು ಕಮಿಟಿ ವತಿಯಿಂದ ಒಂದು ರಿಕ್ವೆಸ್ಟ್ ಆಗಿರ್ತದೆ. ಅಲ್ಲಿ ಬ್ಯಾನರ್ ಮುಂದೆ ಕೂತಂತ ವ್ಯಕ್ತಿಗಳೆಲ್ಲ ಕೂಡ ಹಿಂದ್ಗಡೆ ಕೂತ್ಕೊಳ್ಬೇಕು ದಯವಿಟ್ಟು. ಈಗ ಮೊದಲನೇ ಓವರನ್ನು ಮಾಡಲು ಬಂದಿದ್ದಾರೆ ಅಲ್ಲಿ ವೀರೇಶ್ ಅವರು. ಅದೇ ರೀತಿ ಸ್ಟ್ರೈಕ್ ನಲ್ಲಿ ಅಕ್ಷಯ್ ಬಾಕಳೆ ಅವರು ಕೂಡ. ಅತ್ಯುತ್ತಮವಾದ ಎಸೆತ ಅಲ್ಲಿ. ಅತಿ ಸುಲಭವಾಗಿ 1 ರನ್ನುಗಳನ್ನು ತೆಗೆದುಕೊಂಡ್ರು ಪಿಂಕ್ ಹಿಟರ್ಸ್ ತಂಡದ ಆಟಗಾರ ಅಕ್ಷಯ್ ಬಾಕಳೆ ಅವರು. 1 ಬಾಲಲ್ಲಿ 1 ರನ್. ಈಗ ಸ್ಟ್ರೈಕ್ ನಲ್ಲಿ ಪ್ರಕಾಶ್ ರಾಠೋಡ್ ಅವರು. ಇವರು ಕೂಡ ದೈತ್ಯ ಆಟಗಾರ ಪ್ರಕಾಶ್ ರಾಠೋಡ್ ಅವರು ಪಿಂಕ್ ಹಿಟರ್ಸ್ ತಂಡದವರ ಕಡೆಯಿಂದ. ಅಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ಅಪೀಲ್ ಇದೆ, ಯಾವುದೇ ವಿಕೆಟ್ ಇಲ್ಲ ಅಲ್ಲಿ. ಡಾಟ್ ಡಾಟ್ ಬಾಲ್. ಮೊದಲನೇ ಬಾಲಲ್ಲಿ ಸಿಂಗಲ್ ನೀಡಿ ಇದೊಂದು ಡಾಟ್ ಬಾಲ್ ಮಾಡಿದ್ದಾರೆ ವೀರೇಶ್ ಅವರು. 2 ಬಾಲಲ್ಲಿ 1 ರನ್ ನೀಡಿದ್ದಾರೆ ವೀರೇಶ್ ಅವರು. ಈಗ 3ನೇ ಬಾಲನ್ನು ಮಾಡಲು ಹೋಗ್ತಾ ಇದ್ದಾರೆ. ಈಗ ಅತ್ಯುತ್ತಮವಾದ ಎಸೆತ ಅಲ್ಲಿ ವೀರೇಶ್ ಅವರ ಕಡೆಯಿಂದ. ಯಾವುದೋ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಕೊಡ್ತಾ ಇಲ್ಲ ಅಲ್ಲಿ. ಇದು ಒಳ್ಳೆಯ ಬಾಲಿಂಗ್ ಅಂತಾನೆ ಹೇಳ್ಬೋದು ಇಂಡಿಯನ್ ಸೋಲ್ಜರ್ಸ್ ತಂಡದ ಆಟಗಾರ ವೀರೇಶ್ ಅವರು. ಇವರು ಪ್ರಮುಖ ಫಾರೆನ್ ಪ್ಲೇಯರ್ ಆಗಿರ್ತಾರೆ. ಈಗ 4ನೇ ಬಾಲನ್ನು ಮಾಡ್ತಾ ಇದ್ದಾರೆ. ಅದನ್ನು ಎದುರಿಸಲು ಸಜ್ಜಾಗಿ ನಿಂತಿದ್ದಾರೆ. ಅಲ್ಲಿ ಮತ್ತೊಂದು ಅತ್ಯುತ್ತಮವಾದ ಎಸೆತ. ಸುಲಭವಾಗಿ 1 ರನ್ನುಗಳನ್ನು ಕಂಪ್ಲೀಟ್ ಮಾಡಿದ್ರು ಪಿಂಕ್ ಹಿಟರ್ಸ್ ತಂಡದವರು. ಇದು ಒಳ್ಳೆಯ ಬಾಲಿಂಗ್ ಅಂತಾನೆ ಹೇಳ್ಬೋದು ವೀರೇಶ್ ಅವರ ಕಡೆಯಿಂದ. ಈ 4 ಬಾಲಲ್ಲಿ ಕೇವಲ 2 ರನ್ ಮಾತ್ರ ನೀಡಿರುತ್ತಾರೆ. ಇನ್ನೆರಡು ಬಾಲ್ಗಳು ಬಾಕಿ ಇವೆ. ಅಲ್ಲಿ ಸ್ಟ್ರೈಕ್ ನಲ್ಲಿ ಅಕ್ಷಯ್ ಬಾಕಳೆ ಅವರು ಕೂಡ. ಇವರು ಕೂಡ ಫಾರೆನ್ ಪ್ಲೇಯರ್ ಆಗಿರ್ತಾರೆ, ಪ್ರಮುಖ ರೋಣದವರು ಕೂಡ. ಈ ಸಾರಿ ರಿವರ್ಸ್ಗೆ ಪ್ರಯತ್ನ, ಅಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಇತ್ತು. ಇದು ಲೆಗ್ ಬಾಯ್ ಸಿಂಗಲ್ ರನ್. ಈ ಓವರಿನ ಕಟ್ಟ ಕಡೆಯ ಬಾಲ್ ವೀರೇಶ್ ಅವರ ಕಡೆಯಿಂದ. ಈ ಕೊನೆಯ ಬಾಲನ್ನು ಯಾವ ರೀತಿ ಎದುರಿಸ್ತಾರೆ ಪ್ರಕಾಶ್ ರಾಠೋಡ್ ಅವರು, ಕಾದು ನೋಡೋಣ. ಇಲ್ಲಿ ಪಿಂಕ್ ಹಿಟರ್ಸ್ ತಂಡದವರು ತುಂಬಾನೇ ಜೋಶ್ನಲ್ಲಿದ್ದಾರೆ. ಅತ್ಯುತ್ತಮವಾದ ಒಳ್ಳೆ ಕ್ಷೇತ್ರ ರಕ್ಷಣೆ ಅಲ್ಲಿ. ಒಂದೂರು ಮುಕ್ತಾಯಕ್ಕೆ ಕೇವಲ 4 ರನ್ನುಗಳು. ಇಲ್ಲಿ ಯಾವುದೇ ವಿಕೆಟ್ ನಷ್ಟಕ್ಕಿಲ್ಲ. ಈ ಓವರಿನಲ್ಲಿ 6 ಎಸೆತಗಳಲ್ಲಿ ಕೇವಲ 4 ರನ್ನುಗಳು ಮಾತ್ರ ನೀಡಿದ್ದಾರೆ ವೀರೇಶ್ ಅವರು. ಯಾವುದೇ ವಿಕೆಟ್ ನಷ್ಟಕ್ಕಿಲ್ಲ ಇಲ್ಲಿ. ಈಗ ಬಂದ ಅಭಿಷೇಕ್ ಕಲ್ಲಡ್ರು, ಇವರು ಪ್ರಮುಖ ಗಜೇಂದ್ರಗಢದವರು. ದ ಮೋಸ್ಟ್ ಡೇಂಜರಸ್ ಬೌಲರ್ ಅಭಿಷೇಕ್ ಕಲ್ಲಡ್ರು ಅವರು. ಈ ಓವರಿನಲ್ಲಿ ವಿಕೆಟ್ ಪಡಿತಾರ, ಇಲ್ಲ ಬಿಗ್ ಹಿಟ್ ಬರ್ತಾ. ಈ ಒಂದು ಬಾಲನ್ನು ಎದುರಿಸಲು ಬಂದಿದ್ದಾರೆ ಪ್ರಕಾಶ್ ರಾಠೋಡ್ ಅವರು. ಇವರು ಬಾಲಿಗೆ ತುಂಬಾನೇ ಚೆನ್ನಾಗಿ ಆಡ್ತಾರೆ ಪ್ರಕಾಶ್ ರಾಠೋಡ್ ಅವರು. ಕಾದು ನೋಡೋಣ ಇಲ್ಲಿ ಮೊದಲನೇ ಬಾಲನ್ನು ಯಾವ ರೀತಿ ಎದುರಿಸ್ತಾರೆ ಅಂತ. ಅತ್ಯುತ್ತಮವಾದ ಎಸೆತ ಅಲ್ಲಿ ಅಭಿಷೇಕ್ ಕಲ್ಲಡ್ರು ಅವ್ರ ಕಡೆಯಿಂದ. ಯಾವುದೇ ರನ್ ನೀಡಲಿಲ್ಲ. ಅದೇ ರೀತಿ ಚಾಣಕ್ಷತೆಯಿಂದ ಈ ಒಂದು ಬಾಲ್ ಅನ್ನು ಡಿಫೆಂಡ್ ಮಾಡಿದ್ರು ಪ್ರಕಾಶ್ ರಾಠೋಡ್ ಅವರು. ಮೊದಲನೇ ಬಾಲ್ ಅನ್ನು ಕಟ್ ಮಾಡ್ತೀನಿ, ನಂತರ
ಚಾರ್ಜ್ ಮಾಡ್ತೀನಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಠೋಡ್ ಅವರು. ಇವರನೇ ಎರಡನೇ ಎಸೆತ, ಕಾದು ನೋಡೋಣ ಬಿಗ್ ಹಿಟಾ ಇಲ್ಲ ವಿಕೆಟ್ ಅಂತೇಳಿ. ಅಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಅಲ್ಲಿ ಗ್ಯಾಪ್ನಲ್ಲಿ ಸಾಗಿತ್ತು ಬಾಲು, ಆದರೆ ಪೇಸ್ ಇರಲಿಲ್ಲ. 2 ರನ್ ಪೂರೈಕೆ ಮಾಡ್ತಾರೆ ಪಿಂಕ್ ಹಿಟರ್ಸ್ ತಂಡದವರು. ಅತಿ ಸುಲಭವಾಗಿ 2 ರನ್ಗಳನ್ನು ತೆಗೆದುಕೊಂಡ್ರು ಪ್ರಕಾಶ್ ರಾಠೋಡ್ ಅವರು. ಇದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ರಿಸ್ಕ್ ಬೇಡ, ಸಿಂಗಲ್ ಆಡಿದ್ರೆ ಗೆಲ್ತೀವಿ, ಯಾಕೆ ಬಿಗ್ ಹಿಟ್ಗಳು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಪಿಂಕ್ ಹಿಟರ್ಸ್ ತಂಡದವರು. ಅದೇ ರೀತಿ ಅತ್ಯುತ್ತಮವಾದ ಬಾಲರ್ ಅಂತಾನೆ ಹೇಳ್ಬೋದು ಅಭಿಷೇಕ್ ಕಲ್ಲಡ್ರು ಅವರು. ಈ ಸಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಲಿಲ್ಲ ಅಲ್ಲಿ. ಈ ಸಾರಿ ನೇರವಾಗಿ ಬುಡಾನೆ ಕಿತ್ತು ಹಾಕಿದ್ರು ಅಲ್ಲಿ ಅಭಿಷೇಕ್ ಕಲ್ಲಡ್ರು ಅವರು. ಒಳ್ಳೆಯ ಬಾಲಿಂಗ್ ಪ್ರದರ್ಶನ ಅಲ್ಲಿ. ಗುಪ್ ಶಾಟ್ ಹೊಡೆಯಲು ಹೋಗಿ ವಿಫಲರಾದರು ಪ್ರಕಾಶ್ ರಾಠೋಡ್ ಅವರು. ಈಗ ಅವರ ಸ್ಥಾನವನ್ನು ತುಂಬಲು ಹೋಗ್ತಾ ಇದ್ದಾರೆ ವಿಕ್ಕಿ ರಾಯ್ಬೆಗ್ ಅವರು ಕೂಡ. ಇವರು ಒಳ್ಳೆಯ ಆಲ್ರೌಂಡ್ ಅಂತಾನೆ ಹೇಳ್ಬೋದು. ಈಗ ಪ್ರಕಾಶ್ ಅವರ ಸ್ಥಾನ ತುಂಬಲು ಹೋಗ್ತಾ ಇದ್ದಾರೆ ಪಿಂಕ್ ಹಿಟರ್ಸ್ ತಂಡದ ಕಡೆಯಿಂದ ಅನುಭವಿ ಆಟಗಾರ ವಿಕ್ಕಿ ರಾಯ್ಬೆಗ್ ಅವರು. ಇವರು ಕೂಡ ಗ್ಯಾಪ್ನಲ್ಲಿ ತುಂಬಾನೇ ಚೆನ್ನಾಗಿ ಆಡ್ತಾರೆ. ಈಗ ಈ ಓವರಿನ ಕೊನೆಯ 3 ಎಸೆತಗಳಿವೆ. ಈ 3 ಎಸೆತಗಳಲ್ಲಿ ಎಷ್ಟು ಬೌಂಡರಿ ಹೊಡಿತಾರೋ ಕಾದು ನೋಡೋಣ. ಅದೇ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಕಲ್ಲಡ್ರು ಅವರು ಕೂಡ. ಇವರು ಕೂಡ ಒಳ್ಳೆಯ ಬಾಲರ್, ಅವರು ಕೂಡ ಒಳ್ಳೆಯ ಬ್ಯಾಟ್ಮನ್ಸ್ ಅಂತಾನೆ ಹೇಳ್ಬೋದು. ಒಳ್ಳೆಯ ಬಾಲ್ಗೆ ಬೌಂಡರಿ ಬರುತ್ತಾ ಕಾದು ನೋಡೋಣ. ಒಳ್ಳೆಯ ಬ್ಯಾಟ್ಮನ್ಸ್ಗೆ ವಿಕೆಟ್ ಬರುತ್ತಾ ಕಾದು ನೋಡೋಣ. ಈ ಬಾರಿ ಅತ್ಯುತ್ತಮವಾದ ಎಸೆತೆಯಲ್ಲಿ ಅಭಿಷೇಕ್ ಕಲ್ಲಡ್ರು ಅವ್ರ ಕಡೆಯಿಂದ. ಈ ಸಾರಿ ಡಾಟ್ ಬಾಲ್, ಯಾವುದೇ ರೀತಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಕೊಡ್ತಾ ಇಲ್ಲ ಇಲ್ಲಿ ಪವರ್ ಪ್ಲೇಯಲ್ಲಿ. ಈ ಪವರ್ ಪ್ಲೇ ಕೊನೆಯ 2 ಎಸೆತಗಳು ಬಾಕಿ ಇವೆ ಇನ್ನು. ಮತ್ತೆ ಡಾಟ್ ಬಾಲ್, ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ಅಭಿಷೇಕ್ ಕಲ್ಲಡ್ರು ಅವ್ರ ಕಡೆಯಿಂದ. ಈ ರೀತಿ ಡಾಟ್ ಬಾಲ್ ಆಗ್ತಾ ಹೋದ್ರೆ ಇಂಡಿಯನ್ ಸೋಲ್ಜರ್ಸ್ ತಂಡದವರಿಗೆ ಅತಿ ಸುಲಭವಾಗಿ ಗೆಲ್ಲಬಹುದು, ಯಾವುದೇ ರೀತಿ ಬಿಗ್ ಇಟ್ಕೊಳ್ಳಿಲ್ಲ ಅಂದ್ರೆ. ಮತ್ತೆ ಅತ್ಯುತ್ತಮವಾದ ಎಸೆತ ಓವರ್ ಮುಕ್ತಾಯಕ್ಕೆ, 2 ಓವರ್ ಮುಕ್ತಾಯಕ್ಕೆ ಕೇವಲ 6 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ಇದೊಂದು ಒಳ್ಳೆಯ ರಸಮಂಜರಿ ಅಂತಾನೆ ಹೇಳ್ಬೋದು ಪ್ರೇಕ್ಷಕರಿಗೆ. ಅಂಪರ್ ಕಡೆಯಿಂದ ಅತ್ಯುತ್ತಮವಾದ ಡ್ಯಾನ್ಸ್ ಪ್ರದರ್ಶನ ಅಲ್ಲಿ ಅಂಪರ್ ಕಡೆಯಿಂದ. ಅವ್ರಿಗೆ ತುಂಬಾನೇ ಕಮಿಟಿ ವತಿಯಿಂದ ಧನ್ಯವಾದಗಳು. ಅತ್ಯುತ್ತಮವಾದ
ನಿರ್ಣಾಯಕರವರು ಕೂಡ. ಈಗ ಆಲ್ರೌಂಡರ್ ಆದಂತಹ ತಾಯಪ್ಪ ಅವರು ಮೂರನೇ ಓವರನ್ನು ಮಾಡಲು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಫಾರೆನ್ ಪ್ಲೇಯರ್ ಅಲ್ಲಿ ಮತ್ತೆ ಸಿಂಗಲ್ ಆಡುವ ಪ್ರಯತ್ನ. ಅಲ್ಲಿ ಈ ಬಾರಿ ಡಾಟ್ ಬಾಲ್, ಇದೊಂದು ಡಾಟ್ ಬಾಲ್ ಆಗಿದೆ. ಇಲ್ಲಿ ಬಿಗ್ ಹಿಟ್ ಗಳನ್ನು ಹೊಡಿತಾರೆ. ಯಾಕೋ ಏನೋ ತುಂಬಾ ಸ್ಟ್ರಗಲ್ ಅಲ್ಲಿದ್ದಾರೆ ಅಂತ ಕಾಣ್ತಾ ಇದೆ ಅಕ್ಷಯ್ ಬಾಗ್ಳೆ ಅವರು. ಅಲ್ಲಿ ಪ್ರೇಕ್ಷಕರು ಬಿಗ್ ಹಿಟ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಕ್ಷಯ್ ಬಾಗ್ಳೆ ಅವರ ಬ್ಯಾಟಿನಿಂದ. ಅಲ್ಲಿ ತಾಯಪ್ಪ ಅವರು ಮೋಸ್ಟ್ ಡೇಂಜರಸ್ ಬೌಲರ್. ಅಲ್ಲಿ ಅತಿ ಸುಲಭವಾಗಿ ಹೊಡೆದಿದ್ದಾರೆ ಸ್ಟ್ರೈಟ್ ಲಾಂಗ್ ಆಫ್ನ ಹತ್ರ. ಕೇವಲ 1 ರನ್ ಮಾತ್ರ. ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಲಿಲ್ಲ. ಅಲ್ಲಿ ಅಭಿಷೇಕ್ ಕಲ್ಲಡ್ರವರು ತುಂಬಾನೇ ಚೆನ್ನಾಗಿ ಫೀಲ್ಡ್ ಸೆಟ್ ಮಾಡಿದ್ರು. ಅಲ್ಲಿ ತಾಯಪ್ಪ ಅವರು ಕೂಡ ಕೇವಲ 1 ರನ್ ಮಾತ್ರ. ಈಗ ಸ್ಟ್ರೈಕ್ ನಲ್ಲಿ ವಿಕ್ಕಿ ರಾಯ್ಬೇಗ್ ಅವರು. ಇದು ಕಾದು ನೋಡೋಣ ಇಲ್ಲಿ ಅಂಪರ್ ಕಡೆಯಿಂದ. ಇದು ವೈಟ್ ಬಾಲ್. ತಂಡಕ್ಕೆ ಉಚಿತವಾದ ರನ್ನು ಒಳ್ಳೆಯ ಅಂಪೈರಿಂಗ್ ಅಲ್ಲಿ. ರಾಮು ಸರ್ ಅವ್ರ ಕಡೆಯಿಂದ. ಅಲ್ಲಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ ದೊಡ್ಡ ಅಪೀಲ್ ಇದೆ ಕೂಡ. ಇದು ಯಾವುದೇ ರೀತಿ ವಿಕೆಟ್ ಇಲ್ಲ. ಅಲ್ಲಿ ಡಾಟ್ ಬಾಲ್ ಆಗಿದೆ. ಇನ್ನು ತುಂಬಾ ಎಸೆತಗಳು ಬಾಕಿ ಇವೆ. ಅಲ್ಲಿ ದೈತ್ಯ ಆಟಗಾರ ವಿಕ್ಕಿ ರಾಯ್ಬೇಗ್ ಅವರು ಕೂಡ ಸ್ಟ್ರೈಕ್ ನಲ್ಲೇ ಇದ್ದಾರೆ. ಅವರ ಬ್ಯಾಟಿನಿಂದ ಬಿಗ್ ಹಿಟ್ಗಳು ಬರ್ತಾ ಅತಿ ಸುಲಭವಾಗಿ ಹೊಡೆದಿದ್ದಾರೆ. ಅಲ್ಲಿ ಅದೇ ರೀತಿ ಅತಿ ಸುಲಭವಾಗಿ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಅಭಿಷೇಕ್ ಕಲ್ಲಡ್ರವರು. ಈಗ ವಿಕ್ಕಿ ರಾಯ್ಬೇಗ್ ಅವರ ಸ್ಥಾನ ತುಂಬಲು ಹೋಗ್ತಾ ಇದ್ದಾರೆ ವಿನೋದ್ ಸರ್ ಅವರು. ಇವರು ಕೂಡ ಫಾರೆನ್ ಪ್ಲೇಯರ್ ಆಗಿರ್ತಾರೆ. ಎಂಟು ರನ್ನುಗಳು. ಇಲ್ಲಿ ನರೇಗಲ್ ವಿಕಾಸ್ ಅವರು ಎಲ್ಲಿದ್ರು ಕೂಡ ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಇಲ್ಲಿ ಸ್ಕೋರಿಂಗ್ ಅಪ್ಡೇಟ್ ಯಂತ್ರ ನರೇಗಲ್ ವಿಕಾಸ್ ನರೇಗಲ್ ವಿಕಾಸ್ ಅವರು ಕೂಡ ಇಲ್ಲಿ ಬೇಗ ಬರಬೇಕು. ನರೇಗಲ್ ವಿಕಾಸ್ ಇಲ್ಲಿ ಸ್ಕೋರರ್ ಹತ್ರ ಬರಬೇಕು. ನರೇಗಲ್ ವಿಕಾಸ್. ಓಕೆ ಚಲೋ. ಈ ಓವರಿನ ಕೊನೆಯ ಇನ್ನು 2 ಎಸೆತಗಳು ಬಾಕಿ ಇವೆ. ಅಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ ಗ್ಯಾಪ್ ನಲ್ಲಿ ಸಾಗ್ತಾ ಇದೆ ಬಾಲು. ತುಂಬಾನೇ ಚೆನ್ನಾಗಿ ಕಟ್ ಮಾಡಿದ್ರಲ್ಲಿ ಸಲೀಂ ಅವರು. ತಂಡಕ್ಕೆ 2 ರನ್ನುಗಳನ್ನು ಸೇವ್ ಮಾಡಿದ್ದಾರೆ. 2 ರನ್ ಪೂರೈಕೆಯಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಈ ಓವರಿನ ಕಟ್ಟ ಕಡೆಯ ಎಸೆತ
ಇವರಿನ ಲಾಸ್ಟ್ ಬಾಲ್. ಈ ಸಾರಿ ಬಿಗ್ ಹಿಟ್ ಬಂದಿದೆ, ಇಲ್ಲಿ ಗಾಳಿಯಲ್ಲಿ ತೇಲ್ತಾ ಇದೆ. ಈ ಸಾರಿ ನೇರವಾಗಿ ವಿಕೆಟ್ ಗಿರ, ವಿಕೆಟ್. ಅತಿ ಸುಲಭವಾಗಿ ಕ್ಯಾಚ್ ಅನ್ನು ತೆಗೆದುಕೊಂಡ್ರು ಕೃಷ್ಣ ಗೋರ್ಪಡೆ ಅವರು. ಮೂರೂರು ಮುಕ್ತಾಯಕ್ಕೆ 10 ರನ್ನುಗಳು ಪ್ರಮುಖ. 3 ವಿಕೆಟ್ ನಷ್ಟಕ್ಕೆ. ಈಗ ಬಂದ 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 ಬೆಂಕಿ ಚಂಡು, ಬಂದ 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 ಬೆಂಕಿ ಚಂಡು. ಚುಂಡು ಪ್ಯಾಡ್ಯಾವ್. ಒಂದು 4ನೇ ಓವರನ್ನು ಎಸೆಲು ಬಂದಿದ್ದಾರೆ ಇಲ್ಲಿ ಸುರಾಜ್ ರಾಮ್ಜಿ ಅವರು. ಇವರು ಕೂಡ ಒಳ್ಳೆಯ ಬಾಲರ್ ಅಂತಾನೆ ಹೇಳ್ಬೋದು ಈ ಸೀಸನ್ ನ ಆಟಗಾರ ರಾಮ್ಜಿ, ಸುರಾಜ್ ರಾಮ್ಜಿ ಅವರು. ಈಗ ಸ್ಟ್ರೈಕ್ ನಲ್ಲಿ ಅಕ್ಷಯ್ ಬಾಕ್ಲೆ ಅವರು. ಕಾದು ನೋಡೋಣ ಇವರಿನಲ್ಲಿ ಅದರ ಬಿಗ್ ಹಿಟ್ಗಳು ಬರ್ತಂತ. ಇದು ವೈಡ್ ಬಾಲ್, ಇದು ವೈಡ್ ಬಾಲ್. ಈ ರೀತಿ ಎಕ್ಸ್ಟ್ರಾ ರನ್ ನೀಡ್ತಾ ಹೋದ್ರೆ ಪಿಂಕ್ ಹಿಟರ್ಸ್ ತಂಡದವರಿಗೆ ತುಂಬಾನೇ ನೆರವಾಗುತ್ತೆ. ಈ ರೀತಿ ಮಿಸ್ಟೇಕ್ ಮಾಡಿದ್ರೆ ಮ್ಯಾಚ್ ಅನ್ನು ಕೂಡ ಕೈ ಬಿಡಬೇಕಾಗುತ್ತೆ ಇಂಡಿಯನ್ ಸೋಲ್ಜರ್ಸ್ ತಂಡದವರು ಕೂಡ. ಈ ಬಾರಿ ಮತ್ತೆ ಅಗಲವಾದ ಎಸೆತ ಇಲ್ಲಿ ತಂಡಕ್ಕೆ. 2 ಬಾಲಲ್ಲಿ 2 ಉಚಿತವಾದ ರನ್ನುಗಳು ನೀಡಿದ್ದಾರೆ ಸುರಾಜ್ ರಾಮ್ಜಿ ಅವರು. ಇನ್ನು 1 ಬಾಲ್ ಆಗಿಲ್ಲ. ಈ ಬಾರಿ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು, ಯಾವುದೇ ರನ್ ನೀಡಿಲ್ಲ. ಇದು ಡಾಟ್ ಬಾಲ್. ಒಳ್ಳೆಯ ಕಮ್ಬ್ಯಾಕ್ ಅಂತ ಹೇಳ್ಬೋದು ರಾಮ್ಜಿ ಅವ್ರ ಕಡೆಯಿಂದ, ಸುರಾಜ್ ರಾಮ್ಜಿ ಅವ್ರ ಕಡೆಯಿಂದ. ಇಲ್ಲಿ ಅತ್ಯುತ್ತಮವಾದ ಹೊಡೆತ, ಗ್ಯಾಪ್ ನಲ್ಲಿ ಸಾಗ್ತಾ ಇದೆ ಬಾಲು. ಅತಿ ಸುಲಭವಾದ 4 ರನ್ನುಗಳಲ್ಲಿ ತಂಡಕ್ಕೆ. ಇದು 4 4 ಓವರ್ಗಳಲ್ಲಿ ಇದೆ ಮೊದಲನೇ ಬೌಂಡ್ರಿ ಪಿಂಕ್ ಹಿಟರ್ಸ್ ತಂಡದವರಿಗೆ. ಈಗ ಸ್ಟಾರ್ಟ್ ಆಗ್ತಾ ಇದೆ ಪಿಂಕ್ ಹಿಟರ್ಸ್ ತಂಡದವರ ಆಟ. ಇಲ್ಲಿ ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಗ್ಯಾಪ್ ನಲ್ಲಿ. ಈ ಸಾರಿ ಬ್ಯಾಟ್ಮನ್ ವಿಫಲರಾಗಿದ್ದಾರೆ ಇಲ್ಲಿ ಅಕ್ಷಯ್ ಬಾಕ್ಲೆ ಅವರು. ಇದು ಡಾಟ್ ಬಾಲ್ ಆಗಿದೆ ಇಲ್ಲಿ.
ಈ ಬಾರಿ ಮತ್ತೊಂದು ಡಾಟ್ ಬಾಲ್ ಆಗಿದೆ ಇಲ್ಲಿ ದೊಡ್ಡ ಅಪೀಲ್ ಕೂಡ ಇತ್ತು, ಆದರೆ ಯಾವುದೇ ವಿಕೆಟ್ ಇಲ್ಲ. ಇದು ಡಾಟ್ ಬಾಲ್. ಸೂರಜ್ ಅವ್ರ ಕಡೆಯಿಂದ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅಲ್ಲಿ ಇಂಡಿಯನ್ ಸೋಲ್ಜರ್ಸ್ ತಂಡದ ಆಟಗಾರ ಜರ್ಸಿ ನಂಬರ್ 18 ಸೂರಜ್ ರಾಮ್ಜಿ ಅವರು. ಬಂತು ಗುರು ಇಲ್ಲಿ. ಇದುವರೆಗಾದ್ರೂ ಯಾವುದೇ ಸಿಕ್ಸ್ ಬಂದಿದ್ದಿಲ್ಲ. ಇದು ನೇರವಾಗಿ ಲೈನ್ ಆಚೆಗಡೆ ಬಿದ್ದು ಅಲ್ಲಿ ಅದ್ಭುತವಾದ ನೃತ್ಯ. ಅಲ್ಲಿ ಅಂಪರ್ ಕಡೆಯಿಂದ ಜೋರಾದ ಚಪ್ಪಾಳೆ ಬರ್ಲಿ ಅಲ್ಲಿ. ಈ ಬಾರಿ ಕಾದು ನೋಡೋಣ. ಇದು ಇದು ನೋಬಲ್ ಆಗಿದೆ. ಇಲ್ಲಿ ಫ್ರೀ ಹಿಟ್ ಕೂಡ ಇರುತ್ತದೆ. ಇದು ತಂಡಕ್ಕೆ ಇದು ನೆರವಾಗುತ್ತೆ. ಇದೊಂದು ನೋಬಾಲ್ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಅತ್ಯುತ್ತಮವಾದ ಅಲ್ಲಿ ಅಂಪೈರ್ ನಿರ್ಣಯ. ಇದು ನೋ ಬಾಲ್ ಫ್ರೀ ಹಿಟ್. ಇಲ್ಲಿ ರನ್ ಔಟ್ ಆದರೆ ಮಾತ್ರ ವಿಕೆಟ್ ಇರುತ್ತದೆ. ಬೋರ್ಡ್ ಇಲ್ಲ, ಕ್ಯಾಚ್ ಇಲ್ಲ. ಬಂತು ಇಲ್ಲಿ ಗಾಳಿಯಲ್ಲಿ ಚೆಂಡು ಅಲ್ಲೇ ತೇಲಾಡ್ತಾ ಇದೆ. ಫೀಲ್ಡರ್ ಕೆಳಗಡೆ ಇದ್ದಾರೆ. ಅಲ್ಲಿ ಕ್ಯಾಚ್ ತೆಗೆದುಕೊಂಡಿದ್ರೆ ಯಾವುದೇ ವಿಕೆಟ್ ಇಲ್ಲ. ನಾಲ್ಕು ಓವರ್ ಮುಕ್ತಾಯಕ್ಕೆ 24 ರನ್ನುಗಳು. ಪ್ರಮುಖ 3 ವಿಕೆಟ್ ನಷ್ಟಕ್ಕೆ. 4 ಓವರ್ ಮುಕ್ತಾಯಕ್ಕೆ 24 ರನ್ನುಗಳು, 3 ವಿಕೆಟ್ ನಷ್ಟಕ್ಕೆ. ದಯವಿಟ್ಟು ಯಾರಾದ್ರೂ ಕೆಳಗಿಳಿಬೇಕು. ಇಲ್ಲ ಕೈಕಾಲು ಕಟ್ಟ ಹಾಕಿ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಹಾಕ್ಬೇಕಾಗುತ್ತದೆ ಆ ವ್ಯಕ್ತಿಯನ್ನು. ಕೇವಲ 36 ಬಾಲಲ್ಲಿ 57 ರನ್ ಬೇಕು ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಈಗ 36 ಬಾಲಲ್ಲಿ 57 ರನ್ ಬೇಕು ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. 4 ಓವರ್ ಮುಕ್ತಾಯಕ್ಕೆ 24 ರನ್ನುಗಳು. ಪ್ರಮುಖ 3 ವಿಕೆಟ್ ನಷ್ಟಕ್ಕೆ. 36 ಬಾಲಲ್ಲಿ 57 ರನ್ನುಗಳು ಬೇಕು ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರರಿಗೆ. ಅಲ್ಲಿ ದೈತ್ಯ ಆಟಗಾರರು ಇಬ್ರು ಕೂಡ ರಾಕೇಶ್ ಮಾರಂಬಸಿರವರು ಸ್ಟ್ರೈಕ್ ನಲ್ಲಿ ಅಕ್ಷಯ್ ಬಾಕ್ಲೆ ಅವರು. ಈಗ ಬಾಲಿಂಗ್ ನಲ್ಲಿ ನಿಮ್ಮ ನೆಚ್ಚಿನ ನಮ್ಮ ಓಣಿಯ ಗುಬ್ಬಿ ಅಂತಾನೆ ಹೇಳ್ಬೋದು ಇದನ್ನ. ಅಲ್ಲಿ ಯಾರ ಕಡೆ ಆದ್ರೂ ಆರಿ ಬರಬಹುದು. ಗಾಳಿ ಯಾ ಕಡೆ ಬೀಸುತ್ತೆ ಆ ಕಡೆ ಹೋಗುತ್ತೆ. ಈಗ ಬಾಲಿಂಗ್ ನಲ್ಲಿ ಅಭಿಷೇಕ್ ಕಲ್ಲಡ್ರವರು, ಸ್ಟ್ರೈಕ್ ನಲ್ಲಿ ಅಕ್ಷಯ್ ಬಾಕಳೆ ಅವರು. ಅವರ ಕೋಟಾದ 2ನೇ ಓವರ್ ಅನ್ನು ಮಾಡಲು ಬಂದಿದ್ದಾರೆ ಇಲ್ಲಿ
ಅಭಿಷೇಕ್ ಕಲ್ಲಡ್ರು ಅವರು. ದೈತ್ಯ ಬೌಲರ್, ದೈತ್ಯ ಬ್ಯಾಟ್ಮನ್, ಹಣಹಣಿ ನಡೀತಾ ಇದೆ ಇಲ್ಲಿ. ಇಲ್ಲಿ ಗ್ಯಾಪ್ ಶಾಟ್ ಆಡಲು ಹೋಗಿ ವಿಫಲರಾಗಿದ್ದಾರೆ ಅಲ್ಲಿ ಅಕ್ಷಯ್ ಬಾಕ್ಳೆ ಅವರು. ಇದು ಡಾಟ್ ಡಾಟ್ ಬಾಲ್ ಆಗಿದೆ. ತಂಡಕ್ಕೆ ಯಾವುದೇ ರನ್ ಇಲ್ಲ. ಇಂಡಿಯನ್ ಸೋಲ್ಜರ್ ತಂಡದವರಿಗೆ ಸಂತೋಷ ತಂದುಕೊಟ್ಟಿದೆ ಈ ಡಾಟ್ ಬಾಲ್ ಮುಖಾಂತರ. ಇವರಲ್ಲಿ ವಿಕೆಟ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರೇಕ್ಷಕರು. ಬಂತು ಇಲ್ಲಿ ಗ್ಯಾಪ್ ನಲ್ಲಿ ಸಾಗ್ತಾ ಇದೆ ಬಾಲ್. ಅಲ್ಲಿ ಫೀಲ್ಡರ್ ವಿಫಲರಾದ್ರು. ಈ ಫೈನಲ್ ಪಂದ್ಯ ಮುಗಿದ ಮೇಲೆ ಅಂಪೈರ್ ಕಡೆಯಿಂದ ಸ್ಟೇಜ್ ಮೇಲೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಇರುತ್ತದೆ. ಪ್ರೇಕ್ಷಕರು ಯಾರು ಗ್ರೌಂಡಿನ ಆಚೆ ಕಡೆ ಹೋಗಬಾರದು ಫೈನಲ್ ಪಂದ್ಯ ಮುಗಿದ ತಕ್ಷಣ. ಇಲ್ಲಿ ಮತ್ತೆ ಸ್ಕೂಪ್ ಶಾಟ್ ಆಡಲು ಪ್ರಯತ್ನ. ಅಲ್ಲಿ ಇದು ಡಾಟ್ ಡಾಟ್ ಬಾಲ್. ಮೊದಲನೇ ಬಾಲ್ ಅಲ್ಲಿ ಪ್ರಯತ್ನ ಮಾಡಿದ್ರು, ಈಗ ಮೂರನೇ ಬಾಲ್ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿ ರನ್ಸ್ ನೀಡಲಿಲ್ಲ ಅಭಿಷೇಕ್ ಕಲ್ಲಡ್ರು ಅವರು. ಅಲ್ಲಿ ಮತ್ತೊಂದು ಅತ್ಯುತ್ತಮವಾದ ಎಸೆತ ಅಲ್ಲಿ ಅಭಿಷೇಕ್ ಕಲ್ಲಡ್ರು ಅವ್ರ ಕಡೆಯಿಂದ. ಈ ರೀತಿ ಡಾಟ್ ಬಾಲ್ ಆದ್ರೆ ಅತಿ ಸುಲಭವಾಗಿ ಮ್ಯಾಚ್ ಇಂಡಿಯನ್ ಸೋಲ್ಜರ್ಸ್ ತಂಡದವರ ಕಡೆ ಎತ್ತಿರುಗುತ್ತದೆ. ಇನ್ನು ಮ್ಯಾಚ್ ಮುಗ್ದಿಲ್ಲ ಗುರು, ಅಭಿ ಪಿಕ್ಚರ್ ಬಾಕಿ ಹೈ. ಬಂತು ಇಲ್ಲಿ ಗ್ಯಾಪ್ ನಲ್ಲಿ ಸಾಗ್ತಾ ಇದೆ. ತುಂಬಾ ಚೆನ್ನಾಗಿ ಗ್ಯಾಪ್ ಅನ್ನು ಗುರುತಿಸಿಕೊಂಡು ಅತ್ಯುತ್ತಮವಾದ ಹೊಡೆತ ಅಲ್ಲಿ ಅಕ್ಷಯ್ ಬಾಗ್ಲೆ ಅವರ ಕಡೆಯಿಂದ. ಅದೇ ಚೆನ್ನಾಗಿ ಗ್ಯಾಪ್ ಅನ್ನು ಗುರುತಿಸಿಕೊಂಡು 4 ರನ್ಗಳನ್ನು ನೀಡಿದ್ದಾರೆ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಇವರಿನ ಕೊನೆಯ ಎಸೆತ ಕಟ್ಟ ಕಡೆಯ ಬಾಲ್ ಆಗಿರುತ್ತದೆ ಅಭಿಷೇಕ್ ಕಲ್ಲಡ್ರು ಅವರು. ಈ ಬಾಲ್ ನಲ್ಲಿ ಏನ್ ಮಾಡ್ತಾರೆ ಕಾದು ನೋಡೋಣ. ಬಂತು ಇಲ್ಲಿ ಈ ಸಾರಿ ಸ್ಕೂಪ್ ಶಾಟ್. ಈ ಬಾರಿ ಚೆನ್ನಾಗಿ 2 ಬಾಲ್ ಡಾಟ್ ಆಗಿದ್ರು. ಈ ಬಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ ಅಲ್ಲಿ ಅಕ್ಷಯ್ ಬಾಕ್ಲೆ ಅವರು. 2 ಬಾಲು ಅದೇ ಸೇಮ್ ರೀತಿ ಸ್ಕೂಪ್ ಶಾಟ್ ಆಡಲು ಡಾಟ್ ಆಗಿದ್ದರು. ಈ ಬಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಲಿಲ್ಲ ಅಲ್ಲಿ. ಅತಿ ಸುಲಭವಾಗಿ 4 ರನ್ಗಳನ್ನು ಪಡೆದುಕೊಂಡ್ರು ಅಲ್ಲಿ. ಈ ಬೌಂಡರಿ ಮುಖಾಂತರ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ ಸಂತೋಷವನ್ನು ನೀಡಿದರು. 5 ಓವರ್ ಮುಕ್ತಾಯಕ್ಕೆ 36 ರನ್ಗಳು, ಪ್ರಮುಖ 3 ವಿಕೆಟ್ ನಷ್ಟಕ್ಕೆ. ಇನ್ನು 30 ಬಾಲಲ್ಲಿ 45 ರನ್ನು ಬೇಕು ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. 30 ಬಾಲು ಕೇವಲ 45 ರನ್ನುಗಳು ಬೇಕು ಇಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ವಿನೋದ್ ಸರ್, ಸ್ವಲ್ಪ ನೀರು. ಈಗ ಸ್ಟ್ರೈಕ್ ನಲ್ಲಿ ದೈತ್ಯ ಆಟಗಾರ ಗಜೇಂದ್ರಗಡದ
ನಮ್ಮ ನಿಮ್ಮ ನೆಚ್ಚಿನ ನಾಯಕ ಮಿಸ್ಟರ್ ಜಯಸಿಂಹ. ಜಯಸಿಂಹ ಅವರು ಈಗ ಸ್ಟ್ರೈಕ್ ನಲ್ಲಿ ತೆರಳುತ್ತಾ ಇದ್ದಾರೆ. ಈಗ ಬಿಗ್ ಹಿಟ್ ಎಬಿಲಿಟಿ ಇದೆ ಇಲ್ಲಿ ಈ ಓವರಿನಲ್ಲಿ. ಕಾದು ನೋಡೋಣ ಈ ಒಂದು 6ನೇ ಓವರನ್ನು ಎಸೆಯಲು ದೈತ್ಯ ಆಟಗಾರನಿಗೆ ಯಾರು ಬರ್ತಾರೆ ಅಂತ. ಯುನಿ ಕಿಡ್ಸ್ ಜಿಪಿಎಲ್ 2026ಗೆ ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಬರುತ್ತೆ. ವೇದಿಕೆ ಮೇಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ಆ ಒಂದು ವೇದಿಕೆ ಮೇಲೆ ಅಂಪೈರ್ ಇಂದ ಒಂದು ಚಲೋ ಡ್ಯಾನ್ಸ್ ಇರುತ್ತೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ. ಸೊ ಅದ್ಭುತವಾದ ಅಂಪೈರಿಂಗ್ ಮಾಡ್ತಾ ಇದ್ದಾರೆ ಡ್ಯಾನ್ಸಿಂಗ್ ಅಂಪೈರ್ ರಾವ್ ಅವರು. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸುತ್ತಾ, ಸೊ ಎಲ್ಲ ಪ್ರೇಕ್ಷಕರು ಈ ಟ್ರೋಫಿ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ತೆರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈಗ ಸಲೀಂ ಕಡ್ಲಿಮಟ್ಟಿ ಅವರು ಈ ಒಂದು 6ನೇ ಓವರನ್ನು ಎಸೆಯಲು ಬಂದಿದ್ದಾರೆ. ಅಲ್ಲಿ ದೈತ್ಯ ಆಟಗಾರ ಜಯಸಿಂಹ, ಇವರಿಂದ ಬಿಗ್ ಹಿಟ್ಗಳು ಈ ಓವರಿನಲ್ಲಿ ಎಬಿಲಿಟಿ ಇದೆ. ಇವರಲ್ಲಿ ಬಿಗ್ ಹಿಟ್ಗಳು ಎಷ್ಟು ಬರುತ್ತೋ ಕಾದು ನೋಡೋಣ. ಅಲ್ಲಿ ಪ್ರೇಕ್ಷಕರು ತುಂಬಾನೇ ಬಿಗ್ ಹಿಟ್ಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಜಯಸಿಂಹ ಅವರ ಕಡೆಯಿಂದ. ಅಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ಚೆಂಡು ಸಾಗ್ತಾ ಇದೆ. ಅಲ್ಲಿ ಇಬ್ಬರು ಫೀಲ್ಡರ್ ಕೂಡ ಇದ್ದಾರೆ. ಕೇವಲ 1 ರನ್ ಮಾತ್ರ ಅಲ್ಲಿ ತಂಡಕ್ಕೆ. ಅಲ್ಲಿ ಸ್ಟ್ರೈಕ್ ರೂಟೇಟ್ ಮಾಡಿಕೊಡ್ತಾ ಇದ್ದಾರೆ ಅಕ್ಷಯ್ ಬಾಕ್ಲೆ ಅವರಿಗೆ ಕೂಡ. ನಾನು ಹೊಡಿತೀನಿ, ಅಲ್ಲಿ ಸಿಂಗಲ್ ಆಡು ಅಂತ ಹೇಳ್ತಾ ಇದ್ದಾರೆ ಅಕ್ಷಯ್ ಬಾಕ್ಲೆ ಅವರು. ಕಳೆದ ಓವರಿನಲ್ಲಿ 3 ಬೌಂಡ್ರಿಗಳನ್ನು ಹೊಡೆದಿರುತ್ತಾರೆ. 6ನೇ ಓವರಿನ 2ನೇ ಎಸೆತ ಎದುರಿಸಲು ಸಜ್ಜಾಗಿ ನಿಂತಿದ್ದಾರೆ. ಬಂತು ಮತ್ತೆ ಇಲ್ಲಿ ಸ್ಕೂಪ್ ಶಾಟ್, ಅತ್ಯುತ್ತಮವಾದ ಹೊಡೆತ ಅಲ್ಲಿ. ಇದು 4-4-4. ಯಾ 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 ಈಗ 3ನೇ ಬಾಲನ್ನು ಎಸೆಯುತ್ತಿದ್ದಾರೆ. ಮತ್ತೆ ಬಂದಿದೆ ಇಲ್ಲಿ ಬಕ್ರಾ ನನ್ನ ಮಗನೇ. ಯಾ 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 ಈಗ ಮತ್ತೊಂದು ಅತ್ಯುತ್ತಮವಾದ ಹೊಡೆತ ಅಲ್ಲಿ ಗ್ಯಾಪ್ ನಲ್ಲಿ ಸಾಗ್ತದೆ. ಆದ್ರೆ ಅಲ್ಲಿ ಫೀಲ್ಡರ್ ಇದ್ದಾರೆ, ಅತಿ ಸುಲಭವಾಗಿ 2 ರನ್ಗಳನ್ನು ತೆಗೆದುಕೊಂಡಿದ್ದಾರೆ ಪಿಂಕ್ ಹಿಟ್ಟರ್ಸ್ ತಂಡದವರು. ಅತ್ಯುತ್ತಮವಾದ ರನ್ನಿಂಗ್ ಅಂತಾನೆ ಹೇಳ್ಬೋದು ಇಲ್ಲಿ ಜಯಸಿಂಹ ಅವರ ಕಡೆಯಿಂದ. ಊರಿನ ಕೊನೆಯ 2 ಎಸೆತಗಳು ಬಾಕಿ ಇವೆ. ಇದು ಅತ್ಯುತ್ತಮವಾದ ಹೊಡೆತ ಅಲ್ಲಿ ಗ್ಯಾಪ್ ನಲ್ಲಿ ಸಾಗ್ತಾ ಇದೆ ಬಾಲು. ಅದೇ ರೀತಿ ಫೀಲ್ಡರ್ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಅತ್ಯುತ್ತಮವಾದ ರನ್ನಿಂಗ್ ಅಲ್ಲಿ ಜಯಸಿಂಹ ಅವರ ಕಡೆಯಿಂದ. ಕೇವಲ 1 ರನ್ ಮಾತ್ರ ಹೊಡ್ತಾರೆ ಅವರು. ಈ ಮ್ಯಾಚಿನಲ್ಲಿ 2 ರನ್ಗಳು ಹೊಡ್ತಾ ಇದ್ದಾರೆ ಅಂದ್ರೆ ಪಂದ್ಯವನ್ನು ಅತಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕ ಜಯಸಿಂಹ. ಮತ್ತೊಂದು ಬಂತು ಇಲ್ಲಿ ಸ್ಕೋರ್ ರೇಂಜ್ ನಲ್ಲಿ ಬಾಲ್ ತೆರಳ್ತಾ ಇದೆ.
ಇಷ್ಟು ದಿನ ಕಣ್ಮರೆಯಾಗಿದ್ರು ಕಳಗಪ್ಪ ಅಭಿಮಾನಿ ಬಳಗ ತೊಂಡಿ ಅವರು ಈಗ ಅಂಕಳಕ್ಕೆ ಇಳಿದ್ರು ಬಿಟ್ರೆ ವೆಂಕಟೇಶ್ ತಂಡದವರು ಗೆಲುವು ಖಚಿತ ಎಂದು ಹೇಳಬಹುದು. ಕಳಗಪ್ಪ ಅಲಿಯಾಸ್ ಅಭಿಮಾನಿ ಬಳಗ ತೊಂಡಿ ಟುಮ್ ಟುಮ್ ಟ್ಯಾಡ್ಯಾವ್. ಆರೋರು ಮುಕ್ತಾಯಕ್ಕೆ 53 ರನ್ನುಗಳು, ಪ್ರಮುಖ 3 ವಿಕೆಟ್ ನಷ್ಟಕ್ಕೆ. ಇನ್ನು 24 ಬಾಲಲ್ಲಿ 28 ರನ್ನುಗಳು ಬೇಕು ವೆಂಕಟೇಶ್ ತಂಡದವರಿಗೆ. ಈಗ ಸ್ಟ್ರೈಕ್ ಅಲ್ಲಿ ನಿಮ್ಮ ನೆಚ್ಚಿನ ನಾಯಕ ಮಿಸ್ಟರ್ ಜಯಸಿಂಹ. ಬಂದ ಜಯಸಿಂಹ ಟಿಂಡಿಂಡಾರ ಡಿಂಡಿಂಡಾರ. ದಿವಂಗತ ಈಶ್ವರಪ್ಪ ರೇವಡಿ ಟ್ರೋಫಿ. ಇದು ಹೀರೋ ಕಿಡ್ಸ್ ಜಿಪಿಎಲ್ 2026. ಇಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ರಾಕೇಶ್ ಬಾರಾಮಸೂರು ಕಡೆಯಿಂದ ಕೇವಲ ಸಿಂಗಲ್ ರೂಟೇಟ್ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಒಳ್ಳೆಯ ಬ್ಯಾಟರ್ಗೆ ಅಕ್ಷಯ್ ಬಾಕ್ಲೆ ಅವರಿಗೆ ನೀವು ಹೊಡಿ ನಾ ಸಿಂಗಲ್ ಹಾಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಕೇಶ್ ಬಾರಂಬಶ್ರೀ ಅವರು. ಈಗ ಎರಡನೇ ಬಾಲನ್ನು ಎದುರಿಸಲು ಸಜ್ಜಾಗಿ ನಿಂತಿದ್ದಾರೆ ಅಕ್ಷಯ್ ಬಾಕ್ಲೆ ಅವರು. ಇದು ಅತ್ಯುತ್ತಮವಾದ ಕಟ್ ಅಂತಾನೆ ಹೇಳ್ಬೋದು, ಆದ್ರೆ ಯಾವುದೇ ರೀತಿಯಲ್ಲಿ ಫೀಲ್ಡರ್ ಇದ್ದಾರೆ. ಇದು ಸಿಂಗಲ್ ರನ್. ಸ್ಟ್ರೈಕ್ ನಲ್ಲಿ ಜಯಸಿಂಹ. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ಕೇವಲ ಸಿಂಗಲ್ ಮುಖಾಂತರ ಮ್ಯಾಚ್ ಅನ್ನು ಗೆಲ್ಲಬಹುದು ಅಂತ ಪ್ರತಿ ಬಾಲ್ಗೂ ಸಿಂಗಲ್ ಆಡ್ತಾ ಇದ್ದಾರೆ ರಾಕೇಶ್ ಮಾರಂಬಶ್ರೀ ಅವರು. ನೀವು ಹೊಡಿಯಪ್ಪ ನಾ ಸಿಂಗಲ್ ಹಾಕಿಡ್ತೀನಿ ಅಕ್ಷಯ್ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು 2 ರನ್ ಆಗುವ ಸಾಧ್ಯತೆ ಇಲ್ಲ, ಕೇವಲ 1 ರನ್ ಮಾತ್ರ. ಇವರ್ ರಿಸ್ಕ್ ಬೇಡ, ಮುಂದಿನ ಹೊಡೆಯೋಣ ಅಂತ 2 ಬ್ಯಾಟರ್ಗಳು ಕೂಡ ಪ್ರತಿ ಬಾಲಿಗೂ 1 ರನ್ನುಗಳನ್ನು ತೆಗೆದುಕೊಳ್ತಿದ್ದಾರೆ ವೆಂಕಟೇಶ್ ತಂಡದವರು. ಅತ್ಯುತ್ತಮವಾದ ಬಾಲಿಂಗ್ ಅಲ್ಲಿ ತಾಯಪ್ಪ ಅವ್ರ ಕಡೆಯಿಂದ ಈ ಸಾರಿ ಡಾಟ್ ಬಾಲ್. ಈ ಓವರಿನ ಕೊನೆಯ ಎಸೆತ ತಾಯಪ್ಪ ಅವ್ರ ಕಡೆಯಿಂದ. ಇವರಿನ ಕಟ್ಟ ಕಡೆಯ ಬಾಲ್. ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ಬ್ಯಾಟ್ಮನ್ ವಿಫಲರಾದ್ರು. 7 ಓವರ್ ಮುಕ್ತಾಯಕ್ಕೆ 57 ರನ್ನುಗಳು, 3 ವಿಕೆಟ್ ನಷ್ಟಕ್ಕೆ. 7 ಓವರ್ ಮುಕ್ತಾಯಕ್ಕೆ 57 ರನ್ನುಗಳು, 3 ವಿಕೆಟ್ ನಷ್ಟಕ್ಕೆ. ಇದು ಹೀರೋ ಕಿಡ್ಸ್ ಜಿಪಿಎಲ್ 2026 ಪ್ರಥಮ 50,000 ರೂಪಾಯಿ. ಈ ಒಂದು ಬಹುಮಾನವನ್ನು ಕೊಡ ಮಾಡಿದವರು ಶ್ರೀಮತಿ ಮಂಜುಳಾ ಈಶ್ವರಪ್ಪ
ಇನ್ನು ಸಮೃದ್ಧಿ ಜ್ಯುವೆಲರ್ಸ್ ಅವರು ಕೂಡ ನಮಗೆ ಕೊಡ ಮಾಡಿದ್ದಾರೆ. ಬಾಲ್ ಕೊಡುಗೆಯನ್ನ ಮುತ್ತು ಸಂಘ ಅವರು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಮತ್ತೆ ಪಂದ್ಯ ಆರಂಭ. ಕೇವಲ 18 ಬಾಲಲ್ಲಿ 24 ರನ್ನುಗಳು ಬೇಕು ಇಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಅಲ್ಲಿ ಒಳ್ಳೆಯ ಬಾಲಿಂಗ್ ಅಂತಾನೆ ಹೇಳ್ಬೋದು ಸೂರಜ್ ಅವ್ರ ಕಡೆಯಿಂದ. ಇಲ್ಲಿ ಯಾವುದೇ ರನ್ ಇರಲಿಲ್ಲ, ಅಲ್ಲಿ ಇದು ಡಾಟ್ ಡಾಟ್ ಬಾಲ್ ಆಗಿದೆ. ಅಲ್ಲಿ ಸ್ಟ್ರೈಕ್ ನಲ್ಲಿ ದೈತ್ಯ ಆಟಗಾರ ಅಕ್ಷಯ್ ಬಾಕ್ಳೆ, ನಾನ್ ಸ್ಟ್ರೈಕ್ ನಲ್ಲಿ. ಇಲ್ಲಿ ಅತ್ಯುತ್ತಮವಾದ ಹೊಡೆದ, ಇಲ್ಲಿ ಕ್ಯಾಚ್ ಡ್ರಾಪ್ ಆಗಿದೆ. ಇಲ್ಲಿ ಈ ರೀತಿ ಕ್ಯಾಚ್ ಡ್ರಾಪ್ ಮಾಡಿದರೆ ಮ್ಯಾಚ್ ಕೂಡ ಡ್ರಾಪ್ ಮಾಡಲಾಗುತ್ತದೆ ಇಂಡಿಯನ್ ಸೋಲ್ಜರ್ಸ್ ತಂಡದ ಆಟಗಾರರು. ಅಲ್ಲೊಂದು ಜೀವದಾನ ಅಲ್ಲಿ ಅಕ್ಷಯ್ ಬಾಕ್ಳೆ ಅವರಿಗೆ. ಈಗ ಸ್ಟ್ರೈಕ್ ನಲ್ಲಿ ದೈತ್ಯ ಆಟಗಾರ ರಾಕೇಶ್ ಮಾರಂಬಶ್ರೀ ಅವರು, ಬೌಲಿಂಗ್ ನಲ್ಲಿ ಸೂರಜ್ ಅವರು. ಇಲ್ಲಿ ಬಂತು, ಕಾದು ನೋಡೋಣ. ಅಲ್ಲಿ ನೆಲದಲ್ಲಿ ಚೆಂಡು ಸಾಕ್ತಾ ಇದೆ. ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಅಲ್ಲಿ ಕೃಷ್ಣ ಗೋರ್ಪಾಡ್ ಅವರ ಕಡೆಯಿಂದ. ಕೆಲವೊಂದೇ ರನ್ ಮಾತ್ರ ನೀಡಿದ್ರಲ್ಲಿ. ಸಿಂಗಲ್ ರನ್. ಓವರಿನ 3 ಎಸೆತಗಳು ಇನ್ನೂ ಬಾಕಿ ಇವೆ. ಈ 3 ಬಾಲಲ್ಲಿ 1 ವಿಕೆಟ್ ಬರ್ತಾ ಇಲ್ಲ, ವಿಕೆಟ್ ಬರ್ತಾ. ಇದು ಕಾದು ನೋಡೋಣ. ಅಲ್ಲಿ ಇದು ನೋ ಬಾಲ್ ಆಗಿದೆ. ಇಲ್ಲಿ ಇದು ಫ್ರೀ ಟಿಪ್ ಕೂಡ ಇರುತ್ತದೆ. ಇಲ್ಲಿ ಇದು ತಂಡಕ್ಕೆ ಉಚಿತವಾದ ರನ್ನು, ಉಚಿತವಾದ ಫ್ರೀ ಹಿಟ್. ಇಲ್ಲಿ ಕ್ಯಾಚ್ ಆದ್ರೂ ಇಲ್ಲ, ಬೋರ್ಡ್ ಆದ್ರೂ ಇಲ್ಲ ಕೂಡ, ಕೇವಲ ರನ್ಔಟ್ ಮಾತ್ರ ಇಲ್ಲಿ. ಬಂತು ಇಲ್ಲಿ ವಿಕೆಟ್. ಇಲ್ಲಿ ಅಕ್ಷಯ್ ಬಾಕ್ಲೆ ಅವರ ಕಡೆಯಿಂದ 50 ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್. ಇಲ್ಲಿ ಮತ್ತೊಂದು ಸ್ಕೂಪ್ ಶಾಟ್ ಆಡಲು ಪ್ರಯತ್ನ ಅಲ್ಲಿ ವಿಫಲರಾಗಿದ್ದಾರೆ. ಆದರೂ ಕೂಡ 50 ಕಂಪ್ಲೀಟ್ ಆಗಿದೆ ಅಲ್ಲಿ ಅಕ್ಷಯ್ ಬಾಕ್ಲೆ ಅವರ ಕಡೆಯಿಂದ. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ಅಕ್ಷಯ್ ಬಾಕ್ಲೆ ಅವರ ಕಡೆಯಿಂದ. ಇಲ್ಲಿ ಮತ್ತೊಂದು ಸ್ಕೂಪ್ ಶಾಟ್ ಇದೆ. ಅಲ್ಲಿ ಗ್ಯಾಪ್ ನಲ್ಲಿ ಸಾಕ್ತಾ ಇದೆ ಬಾಲು. ಅಲ್ಲಿ ಫೀಲ್ಡರ್ ಕೂಡ ಇದ್ದಾರೆ. ಅತಿ ಸುಲಭವಾಗಿ ತಂಡಕ್ಕೆ 2 ರನ್ನುಗಳನ್ನು ಉಳಿಸಿಕೊಟ್ಟಿದ್ದಾರೆ ಅಲ್ಲಿ ಸಲೀಂ ಅವರು. ಓವರ್ನ ಮುಕ್ತಾಯಕ್ಕೆ ಬಹಳ ಅದ್ಭುತವಾಗಿ ಇಲ್ಲಿ 8 ಓವರ್ ಮುಕ್ತಾಯಕ್ಕೆ 63 ರನ್ನುಗಳು, 68 ರನ್ನುಗಳು. 8 ಓವರ್ ಮುಕ್ತಾಯಕ್ಕೆ 68 ರನ್ನುಗಳು. ಸ್ವಲ್ಪ ಲೈನ್ ಬಿಟ್ಟು ನಿಂತರೆ ಇಲ್ಲಿ ಎಲ್ಲರೂ ಪಿಂಕ್ ಇನ್ನು 12 ಬಾಲಲ್ಲಿ 13 ರನ್ನು ಬೇಕು ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. 12 ಬಾಲು 13 ರನ್ನುಗಳು ಬೇಕು ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಪಿಂಕ್ ಇರಿಸ್ ಲೈನ್ ದವರು ಎಲ್ಲರೂ ಹಿಂಸರಿ, ಲೈನ್ ಬಿಟ್ಟು ಹಿಂಸರಿ, ಎಲ್ಲರೂ ದಯಮಾಡಿ ಹಿಂಸರಿ. ಅರ್ಥ ಮಾಡ್ಕೊರಿ. ಬಾಲ್ ಪಕ್ಕದ ಕ್ಯಾಚ್
ಅಲ್ಲಿ ಎಲ್ಲ ಪಿಂಕ್ ಹಿಟ್ಟರ್ಸ್ ತಂಡದ ಆಟಗಾರರು ಲೈನ್ ನ ಆಚೆಗಡೆ ನಿಂದಿರಬೇಕು ದಯವಿಟ್ಟು. ಅಲ್ಲಿ ಫೀಲ್ಡ್ ಮನ್ಸ್ಗೆ ತುಂಬಾನೇ ತೊಂದರೆ ಆಗುತ್ತೆ. ಇದು ಬ್ಯಾಟಿಂಗ್ ಪವರ್ ಪ್ಲೇ, ಇದು ಬ್ಯಾಟಿಂಗ್ ಪವರ್ ಪ್ಲೇ ಇರ್ತದೆ. ಇಲ್ಲಿ 3 ಜನ ಮಾತ್ರ ಹೊರಗಡೆ, ಉಳಿದ ವ್ಯಕ್ತಿಗಳೆಲ್ಲ ಒಳಗಡೆ. ಇನ್ನು 12 ಬಾಲಲ್ಲಿ ಕೇವಲ 13 ರನ್ನುಗಳು ಬೇಕು ಇಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರಿಗೆ. ಈ ಒಂದು ಓವರನ್ನು ಎಸೆಯಲು ಬಂದಿದ್ದಾರೆ, ಪವರ್ ಪ್ಲೇ ಓವರನ್ನು. ಇಲ್ಲಿ ಬಂದು ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. 1 ಬಾಕ್ಸ್ ಬೌಂಡರಿ ತಲುಪಿದೆ. ಇಲ್ಲಿ ಬಾಲು ಅತ್ಯುತ್ತಮವಾದ ಹೊಡೆದಲ್ಲಿ ರಾಕೇಶ್ ಮಾರಂಬೋಸಿ ಅವರ ಕಡೆಯಿಂದ. ಇದು ಒಳ್ಳೆಯ ಬ್ಯಾಟಿಂಗ್ ಅಲ್ಲಿ ಜಯಸಿಂಹ ಅವರ ಕಡೆಯಿಂದ. ಕಮ್ ಬ್ಯಾಕ್ ಜಯಸಿಂಹ. ಅತ್ಯುತ್ತಮವಾದ ಹೊಡೆದ ಅಲ್ಲಿ ನೇರವಾಗಿ ಫೀಲ್ಡರ್ ಕೈಯಲ್ಲಿ ಬಾಲ್ ತಲುಪಿದೆ. ತಾಯಪ್ಪ ಅವ್ರ ಕೈಯಲ್ಲಿ ಕೆಲವೊಂದು ರನ್ ಮಾತ್ರ ಅಲ್ಲಿ, ಆದ್ರೂ ಕೂಡ 2 ಬಾಲಲ್ಲಿ 5 ರನ್ನುಗಳನ್ನು ಪಡೆದುಕೊಂಡಿದ್ದಾರೆ ಪಿಂಕ್ ಹಿಟ್ಟರ್ಸ್ ತಂಡದ ನಾಯಕ ರಾಕೇಶ್ ಮಾರಂಬಶ್ರೀ ಅಲಿಯಾಸ್ ಜಯಸಿಂಹ. ಅಲ್ಲಿ ಬಂದು ಗ್ಯಾಪ್ ನಲ್ಲಿ ಸಾಗ್ತಾ ಇದೆ ಅತಿ ಸುಲಭವಾಗಿ. ಇದು 4-4-4. The win boys is Pink Hitters. ಅಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ಅಲ್ಲಿ ಪಿಂಕ್ ಹಿಟ್ಟರ್ಸ್ ತಂಡದವರ ಕಡೆಯಿಂದ.